ನಮಸ್ಕಾರ. ಜ್ಞಾನದ ದೈವಿಕ ಉಗಮ, ಸರಸ್ವತೀ ದೇವಿಯ ಮೂರ್ತಿಶಿಲ್ಪ ಮತ್ತು ಆರಾಧನಾ ವಿಧಾನಗಳ ಸಮಗ್ರ ವಿಶ್ಲೇಷಣೆ ಎಂಬ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದೂ ಧರ್ಮದ ವಿಶಾಲವಾದ ದೈವಿಕ ಪರಂಪರೆಯಲ್ಲಿ ಸರಸ್ವತೀ ದೇವಿಗೆ ಅತ್ಯುನ್ನತ ಹಾಗೂ ಪವಿತ್ರವಾದ ಸ್ಥಾನವಿದೆ. ಆಕೆ ಜ್ಞಾನ, ಶಿಕ್ಷಣ, ಬುದ್ಧಿವಂತಿಕೆ, ಲಲಿತ ಕಲೆಗಳು, ಸ್ಪಷ್ಟವಾದ ಮಾತು ಮತ್ತು ಶುದ್ಧ ಸೃಜನಶೀಲ ಶಕ್ತಿಯ ಅಂತಿಮ ದೈವಿಕ ಸ್ವರೂಪವಾಗಿದ್ದಾಳೆ. ಲಕ್ಷ್ಮೀ ಮತ್ತು ಪಾರ್ವತಿಯರೊಂದಿಗೆ ಸೇರಿ ಆಕೆಯು ಸೃಷ್ಟಿಯನ್ನು ಮುನ್ನಡೆಸುವ ತ್ರಿದೇವಿಯರ ಪ್ರಮುಖ ಭಾಗವಾಗಿದ್ದಾಳೆ. ಪ್ರಾಚೀನ ವೈದಿಕ ಗ್ರಂಥಗಳಲ್ಲಿ ಅತ್ಯಂತ ಪವಿತ್ರ ನದಿಯಾಗಿ ಪೂಜಿಸಲ್ಪಡುತ್ತಿದ್ದ ಆಕೆ ನಂತರ ಮನುಷ್ಯನ ನಿರಂತರವಾಗಿ ಹರಿಯುವ ಪ್ರಜ್ಞೆ ಮತ್ತು ಬೌದ್ಧಿಕ ಜ್ಞಾನೋದಯದ ಸಂಕೇತವಾಗಿ ಬೆಳೆದಳು. ಸಂಸ್ಕೃತದಲ್ಲಿ ಸರಸ್ವತಿ ಎಂದರೆ ನಿರಂತರವಾಗಿ ಹರಿಯುವ ಜ್ಞಾನದ ಸೆಲೆ ಎಂದೇ ಅರ್ಥೈಸಲಾಗುತ್ತದೆ. ಬನ್ನಿ, ಜ್ಞಾನಾನ್ವೇಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಆಕೆ ನೀಡುವ ಅಪಾರ ಜ್ಞಾನ, ಆಕೆಯ ಸಾಂಕೇತಿಕ ರೂಪಗಳು ಮತ್ತು ಅವಳ ಆಳವಾದ ಇತಿಹಾಸದ ಕಡೆಗೆ ಬೆಳಕು ಚೆಲ್ಲೋಣ. ಸರಸ್ವತಿ ಎಂಬ ಪದದ ಮೂಲವನ್ನು ಗಮನಿಸಿದರೆ ಸಂಸ್ಕೃತದಲ್ಲಿ ಸರಸ್ ಎಂದರೆ ಜಲ ಅಥವಾ ನಿರಂತರ ಹರಿಯುವಿಕೆ ಮತ್ತು ವತಿ ಎಂದರೆ ಅದನ್ನು ಹೊಂದಿರುವವಳು. ಅಂದರೆ ನಿರಂತರವಾಗಿ ಹರಿಯುವ ಜ್ಞಾನದ ಸೆಲೆಯೇ ಸರಸ್ವತಿ. ಲಕ್ಷ್ಮೀ ಮತ್ತು ಪಾರ್ವತಿಯರೊಂದಿಗೆ ಸೇರಿ ಆಕೆಯು ಜಗತ್ತನ್ನು ಮುನ್ನಡೆಸುವ ತ್ರಿದೇವಿಯರಲ್ಲಿ ಪ್ರಮುಖಳಾಗಿದ್ದಾಳೆ. ಭಾರತೀಯ ಪರಂಪರೆಯ ಅತ್ಯಂತ ಪ್ರಾಚೀನ ಗ್ರಂಥಗಳಾದ ವೇದಗಳ ಕಾಲದಲ್ಲಿ, ಅಂದರೆ ಸುಮಾರು ಕ್ರಿಸ್ತಪೂರ್ವ 1500ರಿಂದ 500ರ ಅವಧಿಯಲ್ಲಿ, ಸರಸ್ವತಿಯನ್ನು ಭೂಮಿಗೆ ಫಲವತ್ತತೆ ಮತ್ತು ಶುದ್ಧತೆಯನ್ನು ನೀಡುವ ಪವಿತ್ರ ನದಿಯಾಗಿ ಆರಾಧಿಸಲಾಗುತ್ತಿತ್ತು. ಬರಗಾಲವನ್ನು ತಂದೊಡ್ಡಿದ ವೃತ್ರಾಸುರ ಎಂಬ ರಕ್ಕಸನನ್ನು ಸಂಹರಿಸಲು ಆಕೆ ಇಂದ್ರನೊಂದಿಗೆ ಸೇರಿ ತನ್ನ ಜಲಶಕ್ತಿಯನ್ನು ಪ್ರದರ್ಶಿಸಿದಳು ಎಂಬ ಉಲ್ಲೇಖ ಪ್ರಾಚೀನ ವೃತ್ತಾಂತಗಳಲ್ಲಿದೆ. ಕಾಲಾನಂತರದಲ್ಲಿ ಭೌತಿಕ ನದಿಯ ಆರಾಧನೆಯು ಮನುಷ್ಯನ ಬೌದ್ಧಿಕ ಪ್ರಜ್ಞೆ ಮತ್ತು ವಾಕ್, ಅಂದರೆ ಮಾತಿನ ದೇವತೆಯ ಆರಾಧನೆಯಾಗಿ ಅದ್ಭುತವಾಗಿ ವಿಕಸನಗೊಂಡಿತು. ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಈ ಸಂಕೀರ್ಣವಾದ ಜಗತ್ತನ್ನು ರಚಿಸಲು ಅಚಲವಾದ ಜ್ಞಾನದ ಅವಶ್ಯಕತೆ ಇತ್ತು. ಆ ವಿಶ್ವರೂಪದ ಸೃಜನಶೀಲ ಶಕ್ತಿ ಮತ್ತು ಜ್ಞಾನವೇ ಸರಸ್ವತಿಯ ರೂಪ. ಅಷ್ಟೇ ಅಲ್ಲದೆ ಪ್ರಾಚೀನ ಗ್ರಂಥಗಳು ಆಕೆಯನ್ನು ವಿಷ್ಣುವಿನ ನಾಲಿಗೆ ಎಂದೂ ವರ್ಣಿಸುತ್ತವೆ. ಇದು ಬ್ರಹ್ಮಾಂಡದ ಸತ್ಯ ಮತ್ತು ದೈವಿಕ ಶಬ್ದದ ಮೇಲಿನ ಆಕೆಯ ಸಂಪೂರ್ಣ ಹಿಡಿತವನ್ನು ಸೂಚಿಸುತ್ತದೆ. ಲೌಕಿಕ ಆಸೆಗಳಿಂದ ಮತ್ತು ಕೌಟುಂಬಿಕ ಬಂಧನಗಳಿಂದ ಮುಕ್ತಲಾದ ಆಕೆ ಉನ್ನತ ಮಟ್ಟದ ವೈಚಾರಿಕತೆ ಮತ್ತು ಜ್ಞಾನಾನ್ವೇಷಣೆಯ ಅಂತಿಮ ದೇವತೆಯಾಗಿ ಕಂಗೊಳಿಸುತ್ತಾರೆ. ಸರಸ್ವತೀ ದೇವಿಯ ಮೂರ್ತಿಶಿಲ್ಪವು ಕೇವಲ ಕಲಾತ್ಮಕ ಅಭಿವ್ಯಕ್ತಿಯಲ್ಲ, ಬದಲಾಗಿ ಉನ್ನತ ಆಧ್ಯಾತ್ಮಿಕ ಸತ್ಯಗಳನ್ನು ತಿಳಿಸುವ ಒಂದು ಸುಂದರವಾದ ದೃಶ್ಯ ಭಾಷೆಯಾಗಿದೆ. ಆಕೆಯು ಶುದ್ಧತೆ, ಸರಳತೆ ಮತ್ತು ಸತ್ಯದ ಸಂಕೇತವಾದ ಸತ್ವಗುಣವನ್ನು ಪ್ರತಿನಿಧಿಸುತ್ತಾಳೆ. ಆದ್ದರಿಂದಲೇ ಆಕೆಯನ್ನು ಯಾವಾಗಲೂ ಕಳಂಕರಹಿತ ಶ್ವೇತವಸ್ತ್ರಧಾರಿಯಾಗಿ ಚಿತ್ರಿಸಲಾಗುತ್ತದೆ. ಲೌಕಿಕ ಆಸೆಗಳಿಂದ ಮತ್ತು ಅಹಂಕಾರದಿಂದ ಮುಕ್ತವಾಗಿರುವುದನ್ನು ಈ ಬಿಳಿ ಬಣ್ಣವು ಸೂಚಿಸುತ್ತದೆ. ಆಕೆಯ 4 ಕೈಗಳು ಮನುಷ್ಯನ ಒಳ ಅಸ್ತಿತ್ವದ 4 ಆಯಾಮಗಳನ್ನು, ಅಂದರೆ ಮನಸ್ಸು, ಬುದ್ಧಿ, ಪ್ರಜ್ಞೆ ಮತ್ತು ಅಹಂಕಾರವನ್ನು ಸೂಚಿಸುತ್ತವೆ. ಆಕೆಯ ಮುಂಭಾಗದ ಕೈಯಲ್ಲಿರುವ ವೀಣೆಯು ಸೃಜನಶೀಲ ಅಭಿವ್ಯಕ್ತಿಯನ್ನು ಹಾಗೂ ಮನಸ್ಸು ಮತ್ತು ಹೃದಯದ ನಡುವಿನ ಪರಿಪೂರ್ಣ ಸಾಮರಸ್ಯವನ್ನು ಸಂಕೇತಿಸುತ್ತದೆ. ಹಿಂಬದಿಯ ಕೈಯಲ್ಲಿರುವ ಪುಸ್ತಕ ಅಥವಾ ವೇದವು ಜ್ಞಾನವನ್ನು ಕೇವಲ ನಿಷ್ಕ್ರಿಯವಾಗಿ ಸ್ವೀಕರಿಸುವ ಬದಲು ಕ್ರಿಯಾಶೀಲವಾಗಿ ಮತ್ತು ನಿರಂತರವಾಗಿ ಅಭ್ಯಸಿಸಬೇಕು ಎಂಬುದನ್ನು ನೆನಪಿಸುತ್ತದೆ. ಮತ್ತೊಂದು ಕೈಯಲ್ಲಿರುವ ಸ್ಫಟಿಕದ ಜಪಮಾಲೆಯು ಶಿಸ್ತು, ಏಕಾಗ್ರತೆ, ಧ್ಯಾನ ಮತ್ತು ಆಂತರಿಕ ಅನ್ವೇಷಣೆಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಮಣ್ಣಿನಿಂದ ಕೂಡಿದ ನೀರಿನ ಮೇಲೂ ಶುದ್ಧವಾಗಿ ಅರಳುವ ಬಿಳಿ ಕಮಲದ ಮೇಲಿನ ಆಕೆಯ ಆಸೀನವು ಪ್ರಾಪಂಚಿಕ ಗೊಂದಲಗಳು ಮತ್ತು ನಕಾರಾತ್ಮಕ ಪ್ರಭಾವಗಳಿಂದ ದೂರವಿದ್ದು ಜ್ಞಾನೋದಯವನ್ನು ಸಾಧಿಸುವ ಮಹತ್ವವನ್ನು ಸಾರುತ್ತದೆ. ಆಕೆಯ ಪ್ರಮುಖ ವಾಹನವಾದ ಹಂಸಕ್ಕೆ ಹಾಲು ಮತ್ತು ನೀರನ್ನು ಬೇರ್ಪಡಿಸುವ ವಿವೇಕ ಶಕ್ತಿಯಿದೆ. ಇದು ಭ್ರಮೆಯಿಂದ ಸತ್ಯವನ್ನು ಮತ್ತು ಕೇವಲ ಮಾಹಿತಿಯಿಂದ ನೈಜ ಜ್ಞಾನವನ್ನು ಪ್ರತ್ಯೇಕಿಸುವ ಅಂತಿಮ ಮಾರ್ಗದರ್ಶನವಾಗಿದೆ. ಕೆಲವೊಮ್ಮೆ ಆಕೆಯ ಪಕ್ಕದಲ್ಲಿ ಕಾಣಿಸಿಕೊಳ್ಳುವ ನವಿಲು ಸೌಂದರ್ಯವನ್ನು ಮತ್ತು ನೃತ್ಯವನ್ನು ಪ್ರತಿನಿಧಿಸಿದರೂ, ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಸಾಧನೆಗಳ ಅಹಂಕಾರವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಎಂಬ ಎಚ್ಚರಿಕೆಯನ್ನೂ ನೀಡುತ್ತದೆ. ಆಕೆಯ ಮೂರ್ತಿಶಿಲ್ಪದ ಈ ಆಳವಾದ ಸಂಕೇತಗಳನ್ನು ಅರಿತ ನಂತರ ಆಕೆಯ ವಿವಿಧ ರೂಪಗಳ ಕಡೆಗೆ ನಾವು ಗಮನ ಹರಿಸೋಣ. ಕೇವಲ ವೀಣಾಪಾಣಿಯಾಗಿ, ಶಾಂತ ಸ್ವರೂಪಿಣಿಯಾಗಿ ಮಾತ್ರವಲ್ಲದೆ, ಭಕ್ತರ ಮತ್ತು ವಿದ್ಯಾರ್ಥಿಗಳ ವಿವಿಧ ಅಗತ್ಯಗಳಿಗೆ ಅನುಗುಣವಾಗಿ
ಸರಸ್ವತೀ ದೇವಿಯು ಹಲವು ವಿಶಿಷ್ಟ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ನಮ್ಮೊಳಗಿನ ಅಜ್ಞಾನವನ್ನು ನಾಶ ಮಾಡಲು ಆಕೆಯು ಮಹಾ ಸರಸ್ವತಿಯಾಗಿ, ಅಷ್ಟಭುಜೆಯಾಗಿ, ಅಂದರೆ 8 ಕೈಗಳುಳ್ಳವಳಾಗಿ ಆಯುಧಗಳನ್ನು ಹಿಡಿದು ನಿಲ್ಲುತ್ತಾಳೆ. ಈ ಆಯುಧಗಳು ಕೇವಲ ಯುದ್ಧದ ಸಂಕೇತಗಳಲ್ಲ, ಬದಲಾಗಿ ನಮ್ಮೊಳಗಿನ ಅಜ್ಞಾನ, ಅಹಂಕಾರ ಮತ್ತು ಭ್ರಮೆಗಳನ್ನು ನಾಶ ಮಾಡುವ ಪ್ರಜ್ಞೆಯ ಸಾಧನಗಳಾಗಿವೆ. ತಾಂತ್ರಿಕ ಸಂಪ್ರದಾಯಗಳಲ್ಲಿ ಆಕೆಯನ್ನು ನೀಲ ಸರಸ್ವತಿ ಎಂದು ಆರಾಧಿಸಲಾಗುತ್ತದೆ. ಕಡು ನೀಲಿ ಬಣ್ಣದ ಈ ಉಗ್ರ ರೂಪವು ಭ್ರಮೆಯನ್ನು ಕತ್ತರಿಸಿ ತ್ವರಿತವಾಗಿ ಜ್ಞಾನೋದಯವನ್ನು ಕರುಣಿಸುವ ಶಬ್ದಶಕ್ತಿಯ ಸಂಕೇತವಾಗಿವೆ. ಕಾಶ್ಮೀರ ಭಾಗದಲ್ಲಿ ಆಕೆಯನ್ನು ಜ್ಞಾನ ಮತ್ತು ವಾಕ್ ಶಕ್ತಿಯ ಪೂರ್ಣಾವತಾರವಾದ ದೇವಿ ಶಾರದಾ ಎಂದು ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಆಕೆಯ ಈ ಅಪಾರ ಬೌದ್ಧಿಕ ಪ್ರಭಾವದಿಂದಲೇ ಪ್ರಾಚೀನ ಕಾಶ್ಮೀರವನ್ನು ಶಾರದಾ ದೇಶ ಎಂದೇ ಕರೆಯಲಾಗುತ್ತಿತ್ತು. ಜೊತೆಗೆ ತಾರ್ಕಿಕ ಮತ್ತು ವೈಜ್ಞಾನಿಕ ಅನ್ವೇಷಣೆಗೆ ಆಕೆಯು ಮೇಧಾ ಸರಸ್ವತಿಯಾದರೆ, ಆಂತರಿಕ ಆಧ್ಯಾತ್ಮಿಕ ಸಾಧನೆಗೆ ಆಕೆಯೇ ಜ್ಞಾನ ಸರಸ್ವತಿಯಾಗಿದ್ದಾರೆ. ಇನ್ನು ಅತ್ಯಂತ ನಿಗೂಢವಾದ ಪಂಚವಿದ್ಯಾ ಸಂಪ್ರದಾಯದಲ್ಲಿ ಸರಸ್ವತೀ ದೇವಿಯ 5 ಹಂತಗಳ ಆರಾಧನೆಯನ್ನು ಕಾಣಬಹುದು. ಲೌಕಿಕ ಪೋಷಣೆಯನ್ನು ನೀಡುವ ಭಾರತಿ, ಕಲಾದೇವತೆಯಾದ ಶಾರದಾ, ವೇದಗಳ ಸ್ವರೂಪಿಣಿಯಾದ ಗಾಯತ್ರಿ, ಬ್ರಹ್ಮಾಂಡದ ಸೃಜನಶೀಲ ಶಕ್ತಿಯಾದ ಸಾವಿತ್ರಿ ಹಾಗೂ ಸಂಪೂರ್ಣ ಆಧ್ಯಾತ್ಮಿಕ ಮುಕ್ತಿಯನ್ನು ನೀಡುವ ಸರ್ವೋಚ್ಚ ರೂಪ ಬ್ರಹ್ಮಾಣಿ. ವಿದ್ಯಾರ್ಥಿಗಳ ದೈನಂದಿನ ಆರಾಧನೆಗಾಗಿ ಪ್ರಾಚೀನ ಗ್ರಂಥಗಳು ಆಕೆಯ 12 ವಿಶೇಷ ಹೆಸರುಗಳನ್ನು, ಅಂದರೆ 12 ನಾಮಾವಳಿಯನ್ನು ತಿಳಿಸಿವೆ. ಭಾರತಿ, ಸರಸ್ವತಿ, ಹಂಸವಾಹಿನಿ, ವಾಗೀಶ್ವರಿ ಮುಂತಾದ ಆಕೆಯ ಈ 12 ನಾಮಗಳನ್ನು ದಿನದ 3 ಹೊತ್ತು ಜಪಿಸುವುದರಿಂದ ವಿದ್ಯಾರ್ಥಿಗಳ ಏಕಾಗ್ರತೆ, ಸ್ಮರಣಶಕ್ತಿ ಮತ್ತು ಬೌದ್ಧಿಕ ಸಾಮರ್ಥ್ಯ ಅದ್ಭುತವಾಗಿ ವೃದ್ಧಿಯಾಗುತ್ತದೆ. ಶಾಕ್ತ ಪಂಥದ ಅತ್ಯಂತ ನಿಗೂಢ ಹಾಗೂ ರಹಸ್ಯ ಸಂಪ್ರದಾಯಗಳಲ್ಲಿ ಪಂಚವಿದ್ಯಾ ಎಂಬುದು ಸರಸ್ವತೀ ದೇವಿಯ 5 ಪ್ರಾಥಮಿಕ ಹಂತಗಳ ಆರಾಧನೆಯನ್ನು ವಿವರಿಸುವ ಒಂದು ಅಪರೂಪದ ವಿಜ್ಞಾನವಾಗಿದೆ. ಈ 5 ಹಂತಗಳನ್ನು ಕರಗತ ಮಾಡಿಕೊಳ್ಳುವ ಮೂಲಕ ಸಾಧಕನು ತನ್ನ ಭೌತಿಕ ಇಂದ್ರಿಯಗಳನ್ನು ಮತ್ತು ಪಂಚಭೂತಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಬಹುದು ಎಂದು ನಂಬಲಾಗಿದೆ. ಈ ಪಂಚವಿದ್ಯೆಯ 5 ವಿಶಿಷ್ಟ ರೂಪಗಳು ಹಾಗೂ ಅವುಗಳ ಮಹತ್ವ ಹೀಗಿವೆ. ಮೊದಲನೆಯದು ದೇವಿ ಭಾರತಿ. ಇವಳು ಈ ವಿದ್ಯೆಯ ಅಡಿಪಾಯ. ಇವಳು ಕೃಷಿ, ಪೋಷಣೆ ಮತ್ತು ದೇಶಭಕ್ತಿಯ ಸಂಕೇತ. ಕೇಸರಿ ವಸ್ತ್ರಧಾರಿಯಾದ ಈ ತಾಯಿಯು ಭಕ್ತರಿಗೆ ಲೌಕಿಕ ಜ್ಞಾನ ಮತ್ತು ಅನ್ನವನ್ನು ದಯಪಾಲಿಸುತ್ತಾಳೆ. ಎರಡನೆಯದು ದೇವಿ ಶಾರದಾ. ಕಲೆಗಳ ತಾಯಿ ಮತ್ತು ಸಂಗೀತದ ಸಪ್ತಸ್ವರಗಳ ಮೂಲ. ನೀಲಿ ವಸ್ತ್ರವನ್ನು ಧರಿಸಿ ಹಂಸದ ಮೇಲೆ ಕುಳಿತಿರುವ ಈಕೆ ಭಕ್ತರ ಹೃದಯದಲ್ಲಿ ಕಲಾತ್ಮಕ ಪ್ರತಿಭೆ ಮತ್ತು ಅಪಾರವಾದ ಪ್ರಶಾಂತತೆಯನ್ನು ತುಂಬುತ್ತಾಳೆ. ಮೂರನೆಯದು ದೇವಿ ಗಾಯತ್ರಿ. ವೇದಗಳ ಶಾಶ್ವತ ಜ್ಞಾನದ ಸ್ವರೂಪ. 5 ಮುಖಗಳು, 10 ಕಣ್ಣುಗಳು ಮತ್ತು 8 ಕೈಗಳನ್ನು ಹೊಂದಿರುವ ಈಕೆಯು ಬ್ರಹ್ಮಾಂಡದ ಅಗಾಧವಾದ ಶಬ್ದಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ. ನಾಲ್ಕನೆಯದು ದೇವಿ ಸಾವಿತ್ರಿ. ಇವಳು ಭೌತಿಕ ವಿಜ್ಞಾನ ಮತ್ತು ಉನ್ನತ ಸೃಜನಶೀಲತೆಯ ಸಂಕೇತ. ಚಿನ್ನದ ಬಣ್ಣ ಮತ್ತು ಹಳದಿ ವಸ್ತ್ರವನ್ನು ಹೊಂದಿರುವ ಈ ಉಗ್ರ ರೂಪವು ಮನುಷ್ಯನ ಆಜ್ಞಾಚಕ್ರ ಅಥವಾ 3ನೇ ಕಣ್ಣನ್ನು ನಿಯಂತ್ರಿಸುತ್ತದೆ. ಮತ್ತು 5ನೆಯದು ಸರ್ವೋಚ್ಚ ರೂಪವಾದ ದೇವಿ ಬ್ರಹ್ಮಾಣಿ. ಇವಳು ಜಗತ್ತಿನ ಸೃಷ್ಟಿಯ ಮೂಲ ಮತ್ತು ಅಂತಿಮ ಆಧ್ಯಾತ್ಮಿಕ ಮುಕ್ತಿಯನ್ನು ನೀಡುವವಳು. ಬಿಳಿ ವಸ್ತ್ರ ಮತ್ತು ಆಭರಣಗಳಿಂದ ಕಂಗೊಳಿಸುವ ಈ ತಾಯಿಯು ಮನುಷ್ಯನ 5 ಇಂದ್ರಿಯಗಳನ್ನು ಮೀರಿ ನಿಂತು ಭಕ್ತರಿಗೆ ದೈವಿಕ ರಕ್ಷಣೆ ಮತ್ತು ಸಂಪೂರ್ಣ ಜ್ಞಾನೋದಯವನ್ನು ಕರುಣಿಸುತ್ತಾಳೆ. ಭಾರತೀಯ ಉಪಖಂಡದಾದ್ಯಂತ ಬಿಳಿ ಉಡುಪಿನಲ್ಲಿ ವೀಣೆ ನುಡಿಸುವ ಶಾಂತ ಸ್ವರೂಪಿಣಿ ಸರಸ್ವತಿಯ ಚಿತ್ರಣವು ಅತ್ಯಂತ ಪ್ರಸಿದ್ಧವಾಗಿದೆ. ಆದರೆ ಭಕ್ತರ ವಿವಿಧ ಅಗತ್ಯಗಳಿಗೆ ಅನುಗುಣವಾಗಿ ಅಜ್ಞಾನವನ್ನು ನಾಶ ಮಾಡುವ ಉಗ್ರ ರೂಪದಿಂದ ಹಿಡಿದು ಆಧ್ಯಾತ್ಮಿಕ ಮುಕ್ತಿಯನ್ನು ನೀಡುವ ನಿಗೂಢ ಸ್ವರೂಪದವರೆಗೂ ದೇವಿಯು ಹಲವು ವಿಶಿಷ್ಟ ರೂಪಗಳಲ್ಲಿ ಪ್ರಕಟವಾಗುತ್ತಾರೆ. ಮಹಾ ಸರಸ್ವತಿ, ಪ್ರಜ್ಞೆಯ ಬ್ರಹ್ಮಾಂಡದ ಯೋಧೆ. ಪ್ರಾಚೀನ ಶಾಕ್ತ ಗ್ರಂಥಗಳ ಪ್ರಕಾರ ದೇವಿಯು ಮಹಾ ಸರಸ್ವತಿ ಎಂಬ ವಿಸ್ತೃತ ರೂಪವನ್ನು ತಾಳುತ್ತಾಳೆ. ಮಹಾಕಾಳಿ ಮತ್ತು ಮಹಾಲಕ್ಷ್ಮಿಯರೊಂದಿಗೆ ತ್ರಿಶಕ್ತಿಯರಾಗಿರುವ ಈಕೆಯು ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸ ಶಕ್ತಿಗಳನ್ನು ಸಂಹರಿಸಲು ಗೌರೀದೇವಿಯ ದೇಹದಿಂದಲೇ ಜನಿಸಿದಳು ಎಂದು ಹೇಳಲಾಗುತ್ತದೆ. ತನ್ನ ಶಾಂತ ಸ್ವಭಾವವನ್ನು ಬದಿಗಿಟ್ಟು ಬಿಳಿ ಕಮಲದ ಮೇಲೆ ಕುಳಿತಿರುವ ಅಷ್ಟಭುಜೆಯಾಗಿ, ಅಂದರೆ 8 ಕೈಗಳುಳ್ಳವಳಾಗಿ ಆಕೆಯು ರೂಪುಗೊಳ್ಳುತ್ತಾಳೆ. ತ್ರಿಶೂಲ, ಚಕ್ರ, ಶಂಖ, ಬಿಲ್ಲು,
ಬಾಣ ಮತ್ತು ಘಂಟೆಯಂತಹ ಆಯುಧಗಳನ್ನು ಹಿಡಿದ ಈ ರೂಪವು ಅತ್ಯಂತ ಬೆರಗುಗೊಳಿಸುವಂತಿದೆ. ಆದರೆ ಈ ಆಯುಧಗಳು ಕೇವಲ ಹಿಂಸೆಯ ಸಂಕೇತಗಳಲ್ಲ. ಅವು ನಮ್ಮ ಪ್ರಜ್ಞೆ ಮತ್ತು ಅರಿವಿನ ಸಾಧನಗಳು. ಮನುಷ್ಯನೊಳಗಿನ ಅಜ್ಞಾನ ಮತ್ತು ಮಾನಸಿಕ ರಾಕ್ಷಸರನ್ನು ನಾಶಮಾಡಲು ಬೇಕಾದ ಅಪಾರ ಬೌದ್ಧಿಕ ಶಕ್ತಿ, ವಿವೇಚನೆ ಮತ್ತು ಕರುಣೆಯನ್ನು ಇವು ಪ್ರತಿನಿಧಿಸುತ್ತವೆ. ಆಧ್ಯಾತ್ಮಿಕ ಬೆಳವಣಿಗೆಗೆ ಅಡ್ಡಿಯಾಗುವ ಭ್ರಮೆಗಳನ್ನು ನಾಶಮಾಡುವ ಸೃಷ್ಟಿಯ ಹಿಂದಿನ ಶಕ್ತಿಯೇ ಮಹಾಸರಸ್ವತಿ. ನೀಲಾ ಸರಸ್ವತಿ, ಭ್ರಮೆಯನ್ನು ಕತ್ತರಿಸುವ ತಾಂತ್ರಿಕ ಸ್ವರೂಪ. ತಾಂತ್ರಿಕ ಸಂಪ್ರದಾಯಗಳಲ್ಲಿ ಸರಸ್ವತಿಯು ಮಹಾವಿದ್ಯಾ ನೀಲಾ ಸರಸ್ವತಿಯಾಗಿಸಿಕೊಳ್ಳುತ್ತಾಳೆ. ಇದು ಭ್ರಮೆಯನ್ನು ನಾಶಮಾಡುವ ಮತ್ತು ಅತೀಂದ್ರಿಯ ಜ್ಞಾನವನ್ನು ನೀಡುವ ಉಗ್ರ ಸ್ವರೂಪವಾಗಿದೆ. ತಾಂತ್ರಿಕ ದಶಮಹಾವಿದ್ಯೆಯಲ್ಲಿ ಕಾಳಿ ಮಾತೆಯ ನಂತರದ ಸ್ಥಾನದಲ್ಲಿರುವ ಈಕೆಯನ್ನು ಕಡು ನೀಲಿ ಬಣ್ಣದವಳಾಗಿ, ಆಯುಧಗಳು ಮತ್ತು ಕತ್ತು ಕತ್ತರಿಸಿದ ತಲೆಗಳನ್ನು ಹಿಡಿದು ನೀಲಿ ಕುದುರೆಯ ಮೇಲೆ ಸವಾರಿ ಮಾಡುವ ಅಥವಾ ಶವದ ಮೇಲೆ ನಿಂತಿರುವ ರೀತಿಯಲ್ಲಿ ಚಿತ್ರಿಸಲಾಗಿದೆ. ಈಕೆಯು ಮನುಷ್ಯನ ಉಸಿರು ಮತ್ತು ಮೂರನೇ ಕಣ್ಣಿನಲ್ಲಿ ಆಜ್ಞಾಚಕ್ರ ನೆಲೆಸಿರುವ ಶಬ್ದಶಕ್ತಿಯ ಸಂಕೇತವಾಗಿದ್ದಾಳೆ. ಅಜ್ಞಾನದ ಕತ್ತಲೆಯಿಂದ ಭಕ್ತರನ್ನು ಹೊರತರುವ ಈಕೆಯು ಭ್ರಮೆಯ ವಿನಾಶಕಿಯೂ ಹೌದು. ಕ್ಷಿಪ್ರವಾಗಿ ಜ್ಞಾನೋದಯವನ್ನು ಕರುಣಿಸುವ ಕರುಣಾಮಯಿಯೂ ಹೌದು. ಮಹರ್ಷಿ ವ್ಯಾಸರು 18 ಮಹಾಕಾವ್ಯಗಳನ್ನು ಪೂರ್ಣಗೊಳಿಸಿದ್ದು ಈ ನೀಲ ಸರಸ್ವತಿಯ ಮೇಲಿನ ಅಗಾಧ ಭಕ್ತಿಯಿಂದಲೇ ಎಂಬ ನಂಬಿಕೆಯಿದೆ. ದೇವಿ ಶಾರದಾ, ಬೌದ್ಧಿಕತೆಯ ದೇವತೆ. ಕಾಶ್ಮೀರದ ಸಂಪ್ರದಾಯದಲ್ಲಿ ಶಾರದಾ ದೇವಿಯನ್ನು ಶರತ್ಕಾಲದ ದೇವತೆಯಾಗಿ ಪೂಜಿಸಲಾಗುತ್ತದೆ. ಮನುಷ್ಯನ ಬುದ್ಧಿಶಕ್ತಿಯ ಪಕ್ವತೆ ಮತ್ತು ದೀರ್ಘಕಾಲದ ಸೃಜನಶೀಲತೆಯ ಯಶಸ್ಸನ್ನು ಆಕೆಯು ಸಂಕೇತಿಸುತ್ತಾರೆ. ಕಾಶ್ಮೀರಿ ಪಂಡಿತರು ಶಾರದಾ ದೇವಿಯನ್ನು ಕಲಿಕೆಯ ದೇವತೆ, ಅಮೂರ್ತ ಜ್ಞಾನದ ದೇವತೆಯಾದ ಸರಸ್ವತಿ ಮತ್ತು ವಾಕ್ಶಕ್ತಿಯ ದೇವತೆಯಾದ ವಾಗ್ದೇವಿಯ ಸಮ್ಮಿಲನವಾಗಿ ಆರಾಧಿಸುತ್ತಾರೆ. ಈ ರೂಪವು ಆ ಭಾಗದ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಎಷ್ಟು ಹಾಸುಹೊಕ್ಕಾಗಿದೆ ಎಂದರೆ, ಪ್ರಾಚೀನ ಕಾಶ್ಮೀರವನ್ನು ಶಾರದಾ ದೇಶ ಎಂದೇ ಕರೆಯಲಾಗುತ್ತಿತ್ತು ಮತ್ತು ಪವಿತ್ರ ಗ್ರಂಥಗಳಿಗೆ ಬಳಸುತ್ತಿದ್ದ ಲಿಪಿಗೂ ಆಕೆಯ ಗೌರವಾರ್ಥವಾಗಿ ಶಾರದಾ ಲಿಪಿ ಎಂದು ಹೆಸರಿಸಲಾಗಿತ್ತು. ಮೇಧಾ ಸರಸ್ವತಿ ಮತ್ತು ಜ್ಞಾನ ಸರಸ್ವತಿ. ಭಕ್ತಿಯ ಕಲಾಕೃತಿಗಳಲ್ಲಿ ಮತ್ತು ಆಧುನಿಕ ವ್ಯಾಖ್ಯಾನಗಳಲ್ಲಿ ದೇವಿಯ 2 ಪ್ರಮುಖ ಬೌದ್ಧಿಕ ರೂಪಗಳನ್ನು ಕಾಣಬಹುದು. ಮೇಧಾ ಸರಸ್ವತಿಯನ್ನು ಸರ್ವೋಚ್ಚ ಬುದ್ಧಿವಂತಿಕೆಯನ್ನು ನೀಡುವವಳು ಎಂದು ಗುರುತಿಸಲಾಗಿದೆ. ತಾರ್ಕಿಕ ಆಲೋಚನೆ, ವೈಜ್ಞಾನಿಕ ಸಂಶೋಧನೆ ಮತ್ತು ವಿಶ್ಲೇಷಣೆಯಲ್ಲಿ ತೊಡಗಿರುವವರಿಗೆ ಆಕೆಯು ಮಾರ್ಗದರ್ಶನ ನೀಡುತ್ತಾರೆ. ಚಿನ್ನದ ಕಿರೀಟವನ್ನು ಧರಿಸಿ ಸಿಂಹಾಸನದ ಮೇಲೆ ಕುಳಿತಿರುವ ಆಕೆಗೆ ಆಳವಾದ ಒಳನೋಟವನ್ನು ಸೂಚಿಸುವ ಮೂರನೇ ಕಣ್ಣು ಇದೆ ಮತ್ತು ಕೈಯಲ್ಲಿರುವ ತೆರೆದ ಪುಸ್ತಕವು ಉನ್ನತ ಸಂಶೋಧನೆಯನ್ನು ಪ್ರತಿನಿಧಿಸುತ್ತದೆ. ಇನ್ನೊಂದೆಡೆ ಜ್ಞಾನ ಸರಸ್ವತಿಯು ಅಂತಿಮ ಆಧ್ಯಾತ್ಮಿಕ ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರದ ಸಂಕೇತವಾಗಿದ್ದಾಳೆ. ಪ್ರಾಪಂಚಿಕ ಜಗತ್ತನ್ನು ಮೀರಿ ನಿಂತಿರುವ ಆಕೆಯನ್ನು ಆಳವಾದ ಧ್ಯಾನದ ಭಂಗಿಯಲ್ಲಿ ಸಂಪೂರ್ಣ ಶ್ವೇತವಸ್ತ್ರಧಾರಿಯಾಗಿ ಚಿತ್ರಿಸಲಾಗುತ್ತದೆ. ಜ್ಞಾನವನ್ನು ಅರಸುವ ವಿದ್ಯಾರ್ಥಿಗಳ ದೈನಂದಿನ ಆರಾಧನೆಗಾಗಿ ನಮ್ಮ ಪ್ರಾಚೀನ ಗ್ರಂಥಗಳು ದೇವಿಯ ಅತ್ಯಂತ ನಿರ್ದಿಷ್ಟವಾದ ಹೆಸರುಗಳು ಮತ್ತು ಸ್ವರೂಪಗಳನ್ನು ತಿಳಿಸಿವೆ. ಸರಸ್ವತಿ ದ್ವಾದಶ ನಾಮಾವಳಿ ಮತ್ತು ಸರಸ್ವತಿ ಅಷ್ಟಾಕ್ಷರ ಮಂತ್ರವು ದೇವಿಯ 12 ವಿಶಿಷ್ಟ ಹೆಸರುಗಳನ್ನು ನಮಗೆ ನೀಡುತ್ತವೆ. ದಿನದ 3 ಪ್ರಮುಖ ಕಾಲಗಳಲ್ಲಿ, ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ತ್ರಿಸಂಧ್ಯಾ ಕಾಲದಲ್ಲಿ ಈ ಹೆಸರುಗಳನ್ನು ಪಠಿಸುವುದರಿಂದ ವಿದ್ಯಾರ್ಥಿಗಳ ಮಾನಸಿಕ ತರಂಗಗಳು ದೈವಿಕ ಬುದ್ಧಿಮತ್ತೆಯೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸುತ್ತವೆ. ಇದರಿಂದ ಸ್ಮರಣಶಕ್ತಿ ಅದ್ಭುತವಾಗಿ ವೃದ್ಧಿಯಾಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಎಂಬ ನಂಬಿಕೆಯಿದೆ. ಪರದೆಯ ಮೇಲಿರುವ ಈ 12 ನಾಮಗಳ ಆಳವಾದ ಅರ್ಥವನ್ನು ಈಗ ಗಮನಿಸೋಣ. ಮೊದಲನೆಯದು ಭಾರತಿ. ಇವಳು ಅತ್ಯಂತ ನಿರರ್ಗಳವಾದ ಮಾತುಗಾರಿಕೆಯ ದೇವತೆ ಮತ್ತು ಭಾರತದ ಆಧ್ಯಾತ್ಮಿಕ ಸಾರವಾಗಿದ್ದಾಳೆ. ಎರಡನೆಯದು ಸರಸ್ವತಿ. ಈಕೆಯು ನಿರಂತರವಾಗಿ ಹರಿಯುವ ಜ್ಞಾನದ ಮೂಲ ಸ್ವರೂಪ ಮತ್ತು ಪ್ರತಿಯೊಂದು ಜೀವಿಯ ಆಂತರಿಕ ಧ್ವನಿಯಾಗಿದ್ದಾಳೆ. ಮೂರನೆಯದು ಶಾರದಾದೇವಿ. ಕಲಿಕೆಯನ್ನು ಕರುಣಿಸುವ ಸರ್ವೋಚ್ಚ ದೇವತೆ ಮತ್ತು ಮನುಷ್ಯನ ಬುದ್ಧಿಶಕ್ತಿಯ ಪಕ್ವತೆಯನ್ನು ಈಕೆಯು ಪ್ರತಿನಿಧಿಸುತ್ತಾಳೆ. ನಾಲ್ಕನೆಯದು ಹಂಸವಾಹಿನಿ. ಹಂಸದ ಮೇಲೆ ಸವಾರಿ ಮಾಡುವ ಈಕೆಯು ಸಂಪೂರ್ಣ ಶುದ್ಧತೆ, ಕಾಸ್ಮಿಕ್ ವಿವೇಚನೆ ಮತ್ತು ಅಪಾರವಾದ ಜ್ಞಾನದ ಭೌತಿಕ ಸಂಕೇತವಾಗಿದ್ದಾಳೆ. ಐದನೆಯದು ಜಗತೀಖ್ಯಾತ. ಜಗತ್ತಿನಾದ್ಯಂತ ಪ್ರಸಿದ್ಧಳಾಗಿರುವ ಆಕೆಯು ಭೌತಿಕ ಪ್ರಪಂಚದ ಸ್ಥಿತಿಯನ್ನು ಸಕ್ರಿಯವಾಗಿ ಸುಧಾರಿಸುವವಳಾಗಿದ್ದಾಳೆ. ಆರನೆಯದು ವಾಗೀಶ್ವರಿ. ಧ್ವನಿ, ಭಾಷೆ, ಅಭಿವ್ಯಕ್ತಿ ಮತ್ತು ಎಲ್ಲಾ ರೀತಿಯ ಸಂವಹನದ ಸರ್ವೋಚ್ಚ ದೇವತೆ.
ಏಳನೆಯದು ಕೌಮಾರಿ, ದೇವಿಯ ಯೌವನದ ರೂಪ. ಇದು ಶುದ್ಧತೆ, ಮುಗ್ಧತೆ ಮತ್ತು ಅಗಾಧವಾದ ಚೈತನ್ಯವನ್ನು ಸೂಚಿಸುತ್ತದೆ. ಎಂಟನೆಯದು ಬ್ರಹ್ಮಚಾರಿಣಿ, ಪರಮಸತ್ಯವಾದ ಬ್ರಹ್ಮವನ್ನು ನಿರಂತರವಾಗಿ ಅರಸುವ ಸನ್ಯಾಸಿನಿ ರೂಪ. ಒಂಬತ್ತನೆಯದು ಬುದ್ಧಿದಾತ್ರಿ, ಬುದ್ಧಿಶಕ್ತಿ, ವಿಮರ್ಶಾತ್ಮಕ ಚಿಂತನೆ, ತಾರ್ಕಿಕ ಆಲೋಚನೆ ಮತ್ತು ಮಾನಸಿಕ ತೀಕ್ಷ್ಣತೆಯನ್ನು ಕರುಣಿಸುವ ದೈವಿಕ ಮಾತೆ. ಹತ್ತನೆಯದು ವರದಾಯಿನಿ, ಅತ್ಯಂತ ಕರುಣಾಮಯಿಯಾಗಿರುವ ಈಕೆಯು ವಿದ್ಯಾರ್ಥಿಗಳ ಶೈಕ್ಷಣಿಕ ಆಸೆಗಳನ್ನು ಮತ್ತು ವರಗಳನ್ನು ಈಡೇರಿಸುವವಳಾಗಿದ್ದಾಳೆ. ಹನ್ನೊಂದನೆಯದು ಶುದ್ರಗಂಟ, ತನ್ನ ದೈವಿಕ ಗಂಟೆಯ ನಾದದ ಮೂಲಕ ದುಷ್ಟಶಕ್ತಿಗಳನ್ನು ಮತ್ತು ಅಜ್ಞಾನವನ್ನು ಆಕ್ರಮಣಕಾರಿಯಾಗಿ ನಾಶಮಾಡುವ ರೂಪ. ಹಾಗೂ 12ನೆಯದು ಭುವನೇಶ್ವರಿ, ಇಡೀ ಭೌತಿಕ ಮತ್ತು ಆಧ್ಯಾತ್ಮಿಕ ಬ್ರಹ್ಮಾಂಡವನ್ನು ಆಳುವ ಸರ್ವೋಚ್ಚ ದೇವತೆ. ಈ 12 ನಾಮಗಳ ಸ್ಮರಣೆಯು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಏಕಾಗ್ರತೆ ಮತ್ತು ಜ್ಞಾನದ ದೈವಿಕ ಜ್ಯೋತಿಯನ್ನು ಬೆಳಗಿಸುತ್ತದೆ. ಸರಸ್ವತೀ ದೇವಿಯ ಮೇಲಿನ ಭಕ್ತಿಯು ಕೇವಲ ಹಿಂದೂ ಧರ್ಮದ ಗಡಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಆಕೆಯು ಮಾನವನ ಬುದ್ಧಿಶಕ್ತಿಯ ಅಂತಿಮ ಸ್ವರೂಪವಾಗಿ ವಿಶ್ವಾದ್ಯಂತ ಪ್ರಸಿದ್ಧಿ ಪಡೆದಿದ್ದಾಳೆ. ಜೈನ ಧರ್ಮದಲ್ಲಿ ಆಕೆಯನ್ನು ಜ್ಞಾನದ 16 ವಿದ್ಯಾದೇವಿಯರ ಮುಖ್ಯಸ್ಥೆಯಾದ ಶ್ರುತದೇವತಾ ಎಂದು ಕರೆಯಲಾಗುತ್ತದೆ. ತೀರ್ಥಂಕರರ ಪವಿತ್ರ ಪ್ರವಚನಗಳನ್ನು ರಕ್ಷಿಸುವ ಮತ್ತು ಮೌಖಿಕವಾಗಿ ಪ್ರಸಾರ ಮಾಡುವ ದೇವತೆಯಾಗಿ ಆಕೆಯಲ್ಲಿ ಪೂಜಿತಳಾಗಿದ್ದಾಳೆ. ಬೌದ್ಧ ಧರ್ಮದ ಮಹಾಯಾನ ಮತ್ತು ವಜ್ರಯಾನ ಸಂಪ್ರದಾಯಗಳಲ್ಲಿ ಆಕೆಯನ್ನು ವಾಕ್ಚಾತುರ್ಯ, ಕಾವ್ಯ ಮತ್ತು ಕಲೆಯ ಅತ್ಯಂತ ಶಕ್ತಿಶಾಲಿ ದೇವತೆಯಾಗಿ ಮರುರೂಪಿಸಲಾಗಿದೆ. ಟಿಬೆಟ್ ಸಂಪ್ರದಾಯದಲ್ಲಿ ಅವಳು ಪ್ರದರ್ಶಕ ಕಲೆಗಳ ದೇವತೆಯಾದ ಯಾಂಗ್ಚೆಂಗ್ಮೋ ಆಗಿ ಬಿಳಿ ಹಾಗೂ ಕೆಂಪು ಬಣ್ಣದ ಹಲವು ವಿಶಿಷ್ಟ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಬೌದ್ಧ ಧರ್ಮವು ಪೂರ್ವದತ್ತ ಸಾಗಿದಂತೆ ಜಪಾನ್ ದೇಶದಲ್ಲಿ ಆಕೆಯು ಬೆಂಜೈಟನ್ ಎಂಬ ಹೆಸರಿನಿಂದ ಸಂಗೀತ, ನೀರು ಮತ್ತು ಹರಿಯುವಿಕೆಗೆ ಸಂಬಂಧಿಸಿದ ಪ್ರಮುಖ ದೇವತೆಯಾಗಿ ವಿಕಸನಗೊಂಡಳು. ಇನ್ನು ಭಾರತದ ಒಳಗೆ ಆಕೆಯ ವಿಗ್ರಹಗಳು ಮತ್ತು ವರ್ಣಚಿತ್ರಗಳು ಅಪಾರವಾದ ಪ್ರಾದೇಶಿಕ ವೈವಿಧ್ಯತೆಯನ್ನು ಹೊಂದಿವೆ. ಉತ್ತರ ಭಾರತದ ಕಲಾ ಶೈಲಿಗಳಲ್ಲಿ ರಾಜಸ್ಥಾನಿ ಸೌಂದರ್ಯಶಾಸ್ತ್ರದ ಪ್ರಭಾವವಿದ್ದು, ಆಕೆಯನ್ನು ಅತ್ಯಂತ ಆಕರ್ಷಕ ಮುಖಭಾವ, ಎದ್ದು ಕಾಣುವ ಬಾಹ್ಯ ರೇಖೆಗಳು ಮತ್ತು ಸಂಕೀರ್ಣವಾದ ಆಭರಣಗಳಿಂದ ಅಲಂಕರಿಸಲಾಗುತ್ತದೆ. ಇದಕ್ಕೆ ವಿರುದ್ಧವಾಗಿ ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಸ್ವಾಮಿ ಮಲೈನ ಪ್ರಾಚೀನ ತಂತ್ರಜ್ಞಾನದಲ್ಲಿ ಮಧುಚ್ಛಿಷ್ಟ ವಿಧಾನ ತಯಾರಿಸಿದ ಪಂಚಲೋಹದ ಕಂಚಿನ ವಿಗ್ರಹಗಳು ಆಕೆಯ ನಯವಾದ ವಕ್ರಾಕೃತಿಗಳನ್ನು ಎತ್ತಿ ತೋರಿಸುತ್ತವೆ. ಅಲ್ಲದೆ ಇಲ್ಲಿ ದೇವಿಯನ್ನು ಅತ್ಯಂತ ಕ್ರಿಯಾಶೀಲವಾದ ಹಾಗೂ ನೃತ್ಯ ಮಾಡುವ ಭಂಗಿಗಳಲ್ಲಿ ಚಿತ್ರಿಸಲಾಗುತ್ತದೆ. ಪೂರ್ವ ಭಾರತದಲ್ಲಿ, ವಿಶೇಷವಾಗಿ ಬಂಗಾಳದಲ್ಲಿ, ಸ್ಥಳೀಯ ಮಣ್ಣಿನಿಂದ ಕೆತ್ತಲಾದ ವಿಗ್ರಹಗಳು ಆಕೆಯ ಮೃದುವಾದ ಮತ್ತು ತಾಯಿಯಂತಹ ಶಾಂತ ಮುಖಭಾವಕ್ಕೆ ಹೆಸರುವಾಸಿಯಾಗಿವೆ. ವರ್ಣಚಿತ್ರಗಳಲ್ಲಿಯೂ ದೇವಿಯು ವಿಶಿಷ್ಟ ಸ್ಥಾನ ಪಡೆದಿದ್ದಾಳೆ. ಸಾಂಪ್ರದಾಯಿಕ ಬಣ್ಣಗಳು ಮತ್ತು 24 ಕ್ಯಾರೆಟ್ ಅಪ್ಪಟ ಚಿನ್ನವನ್ನು ಬಳಸಿ ರಚಿಸಲಾಗುವ ಅತ್ಯಂತ ಶ್ರೀಮಂತ ತಂಜಾವೂರು ಕಲೆಯಿಂದ ಹಿಡಿದು ತಸ್ಸರ್ ರೇಷ್ಮೆಯ ಮೇಲೆ ಬಿಡಿಸುವ ಮೃದುವಾದ ಪಟ್ಟಚಿತ್ರ, ಜಲವರ್ಣದ ಕೃತಿಗಳವರೆಗೂ ಆಕೆ ಅದ್ಭುತವಾಗಿ ಕಂಗೊಳಿಸುತ್ತಾಳೆ. ಭಾರೀ ಭೌತಿಕ ಸಂಪತ್ತು ಅಥವಾ ಯುದ್ಧ ರಕ್ಷಣೆಗೆ ಸಂಬಂಧಿಸಿದ ದೇವತೆಗಳಿಗಿಂತ ಭಿನ್ನವಾಗಿ ಕೇವಲ ಸರಸ್ವತೀ ದೇವಿಗೆ ಮಾತ್ರ ಮೀಸಲಾದ ಬೃಹತ್ ದೇವಾಲಯಗಳು ಭಾರತೀಯ ಉಪಖಂಡದಲ್ಲಿ ಅತ್ಯಂತ ವಿರಳವಾಗಿವೆ. ಆದರೆ ಅಸ್ತಿತ್ವದಲ್ಲಿರುವ ಆ ಕೆಲವು ದೇವಾಲಯಗಳು ಅಸಾಧಾರಣವಾದ ಬೌದ್ಧಿಕ ಮತ್ತು ಜ್ಞಾನಶಕ್ತಿಯ ಕೇಂದ್ರಗಳಾಗಿವೆ. ವಿದ್ಯಾರ್ಥಿಗಳು, ಕಲಾಕಾರರು ಮತ್ತು ಜ್ಞಾನಾನ್ವೇಷಕರಿಗೆ ಇವು ಪ್ರಮುಖ ಯಾತ್ರಾ ಸ್ಥಳಗಳಾಗಿವೆ. ಬಾಸರ ಜ್ಞಾನ ಸರಸ್ವತಿ ದೇವಾಲಯ ಮತ್ತು ಅಕ್ಷರಾಭ್ಯಾಸ ತೆಲಂಗಾಣದ ನಿರ್ಮಲ್ ಜಿಲ್ಲೆಯಲ್ಲಿ ಗೋದಾವರಿ ನದಿಯ ಪ್ರಶಾಂತ ದಡದಲ್ಲಿರುವ ಬಾಸರದ ಶ್ರೀ ಜ್ಞಾನ ಸರಸ್ವತಿ ದೇವಾಲಯವು ಪ್ರಪಂಚದಾದ್ಯಂತ ಇರುವ ಸರಸ್ವತಿ ಆರಾಧನೆಯ ಪ್ರಮುಖ ಸ್ಥಳಗಳಲ್ಲಿ ನಿಸ್ಸಂದೇಹವಾಗಿ ಒಂದಾಗಿದೆ. ಸ್ಥಳೀಯ ಪ್ರಾಚೀನ ಐತಿಹ್ಯಗಳು ಮತ್ತು ಉಲ್ಲೇಖಗಳ ಪ್ರಕಾರ ಮಹಾಭಾರತವನ್ನು ರಚಿಸಿದ ಮಹರ್ಷಿ ವೇದವ್ಯಾಸರು ಧ್ಯಾನಕ್ಕಾಗಿ ದಂಡಕಾರಣ್ಯದ ದಟ್ಟವಾದ ಕಾಡುಗಳಿಗೆ ಆಗಮಿಸಿದ್ದರು. ಅವರ ಅಚಲವಾದ ಭಕ್ತಿಗೆ ಒಲಿದ ದೇವಿಯು ಪ್ರತ್ಯಕ್ಷಳಾಗಿ ಅಲ್ಲಿ ಒಂದು ಪುಣ್ಯಕ್ಷೇತ್ರವನ್ನು ಸ್ಥಾಪಿಸಲು ಸೂಚಿಸಿದಳು. ತಮ್ಮ ದೈವಿಕ ಅಂತರ್ದೃಷ್ಟಿಯನ್ನು ಬಳಸಿ ವ್ಯಾಸರು ನದಿಯ 3 ಹಿಡಿ ಮರಳಿನಿಂದ ತ್ರಿದೇವಿಯರಾದ ಮಹಾಸರಸ್ವತಿ, ಮಹಾಲಕ್ಷ್ಮಿ ಮತ್ತು ಮಹಾಕಾಳಿಯ ಮೂರ್ತಿಗಳನ್ನು ರಚಿಸಿದರು. ಪರಿಣಾಮವಾಗಿ ಬಾಸರ ದೇವಾಲಯವು ವಿಶಿಷ್ಟವಾದ ದೈವಿಕ ಸಮತೋಲನವನ್ನು ಹೊಂದಿದೆ. ಇಲ್ಲಿಗೆ ಭೇಟಿ ನೀಡುವ ಭಕ್ತರಿಗೆ ಅಪಾರವಾದ ಜ್ಞಾನ, ಭೌತಿಕ ಸಮೃದ್ಧಿ ಮತ್ತು ಆಂತರಿಕ ಶಕ್ತಿ ಒಟ್ಟಿಗೆ ಲಭಿಸುತ್ತದೆ ಎಂಬ ನಂಬಿಕೆಯಿದೆ.
ಗಮನಾರ್ಹವಾಗಿ ಇಲ್ಲಿನ ಪ್ರಧಾನ ದೇವತೆಯನ್ನು ಸಂಪೂರ್ಣವಾಗಿ ಅರಿಶಿನದಿಂದ ಅಲಂಕರಿಸಲಾಗುತ್ತದೆ. ಈ ಅರಿಶಿನದ ಲೇಪನದ ಒಂದು ಸಣ್ಣ ಭಾಗವನ್ನು ಪ್ರಸಾದವಾಗಿ ಸೇವಿಸುವುದರಿಂದ ಜ್ಞಾನವನ್ನು ಗ್ರಹಿಸುವ ಮನುಷ್ಯನ ಸಾಮರ್ಥ್ಯವು ಅಗಾಧವಾಗಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಬಾಸರ ದೇವಾಲಯವು ಅಕ್ಷರಾಭ್ಯಾಸ ಅಥವಾ ವಿದ್ಯಾರಂಭ ಆಯೋಜಿಸುವುದಕ್ಕಾಗಿ ಜಾಗತಿಕವಾಗಿ ಪ್ರಸಿದ್ಧವಾಗಿದೆ. ಇದು ಒಂದು ಮಗುವನ್ನು ಔಪಚಾರಿಕ ಶಿಕ್ಷಣ ಮತ್ತು ಅಕ್ಷರಲೋಕಕ್ಕೆ ಪರಿಚಯಿಸುವ ಅತ್ಯಂತ ಪವಿತ್ರವಾದ ವಿಧಿವಿಧಾನವಾಗಿದೆ. ಮಗುವಿನ ಎಳೆಯ ಮನಸ್ಸನ್ನು ಕಲಿಕೆಯತ್ತ ಕೇಂದ್ರೀಕರಿಸಲು ಈ ಆಳವಾದ ಮಾನಸಿಕ ಆಚರಣೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಪ್ರಕ್ರಿಯೆಯು ಸಾಂಪ್ರದಾಯಿಕವಾಗಿ ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ. ಮೊದಲನೆಯದಾಗಿ, ಸಿದ್ಧತೆ ಮತ್ತು ದೈವಿಕ ಆವಾಹನೆ. ಸಾಮಾನ್ಯವಾಗಿ 30ರಿಂದ 40 ನಿಮಿಷಗಳ ಕಾಲ ನಡೆಯುವ ಈ ಕಾರ್ಯಕ್ರಮವು ದೇವಿಯ ಮುಖ್ಯ ಮೂರ್ತಿಗೆ ನೇರವಾಗಿ ಎದುರಾಗಿರುವ ವಿಶೇಷ ಮಂಟಪದಲ್ಲಿ ನಡೆಯುತ್ತದೆ. ಮಗುವನ್ನು ತಂದೆ ಅಥವಾ ಸೋದರ ಮಾವನ ತೊಡೆಯ ಮೇಲೆ ಆರಾಮವಾಗಿ ಕೂರಿಸಲಾಗುತ್ತದೆ. ಭವಿಷ್ಯದ ಎಲ್ಲಾ ಶೈಕ್ಷಣಿಕ ಅಡೆತಡೆಗಳನ್ನು ನಿವಾರಿಸಲು ಪ್ರಧಾನ ಅರ್ಚಕರು ಮೊದಲು ಗಣೇಶನನ್ನು ಪ್ರಾರ್ಥಿಸುತ್ತಾರೆ. ನಂತರ ಬೌದ್ಧಿಕ ಅನುಗ್ರಹವನ್ನು ಕರುಣಿಸಲು ಸರಸ್ವತೀ ದೇವಿಯ ಆವಾಹನೆ ಮಾಡಲಾಗುತ್ತದೆ. ಎರಡನೆಯದು, ಚಿನ್ನದ ಸ್ಪರ್ಶದ ಮೂಲಕ ಜ್ಞಾನದ ಮುದ್ರೆ. ಅತ್ಯಂತ ಸಾಂಕೇತಿಕವಾದ ಈ ವಿಧಿಯಲ್ಲಿ ಅರ್ಚಕರು ಚಿನ್ನದ ಉಂಗುರ ಅಥವಾ ಪಿನ್ ಬಳಸಿ ಮಗುವಿನ ನಾಲಿಗೆಯ ಮೇಲೆ ಪವಿತ್ರವಾದ ಓಂ ಅಕ್ಷರವನ್ನು ಬರೆಯುತ್ತಾರೆ. ಈ ಕ್ರಿಯೆಯು ಮಗುವಿನ ವಾಕ್ಸಾಮರ್ಥ್ಯದಲ್ಲಿ ದೈವಿಕ ಸತ್ಯ ಮತ್ತು ನಿರರ್ಗಳತೆಯನ್ನು ಅಚ್ಚೊತ್ತುತ್ತದೆ. ಮತ್ತು ಕೊನೆಯದಾಗಿ, ಅಕ್ಕಿಯಲ್ಲಿ ಮೊದಲ ಅಕ್ಷರಗಳು. 1. ಬೆಳ್ಳಿ ಅಥವಾ ಹಿತ್ತಾಳೆಯ ತಟ್ಟೆಯನ್ನು ಪೂರ್ತಿಯಾಗಿ ಅಕ್ಕಿಯಿಂದ ತುಂಬಲಾಗುತ್ತದೆ. ಇದು ಅನಂತ ಸಮೃದ್ಧಿ ಮತ್ತು ಜ್ಞಾನದ ಗ್ರಹಿಕೆಯನ್ನು ಸಂಕೇತಿಸುತ್ತದೆ. ಮಗುವನ್ನು ಹಿಡಿದಿರುವ ಹಿರಿಯರು ಮಗುವಿನ ಬಲತೋರು ಬೆರಳನ್ನು ಹಿಡಿದು ಅಕ್ಕಿಯ ಮೇಲೆ ಪವಿತ್ರ ಓಂ ಅಥವಾ ಅವರ ಮಾತೃಭಾಷೆಯ ಮೊದಲ ಸ್ವರವನ್ನು ಬರೆಯಲು ಮಾರ್ಗದರ್ಶನ ನೀಡುತ್ತಾರೆ. ಪೋಷಕರು ಮತ್ತು ಅರ್ಚಕರು ಆ ಅಕ್ಷರಗಳನ್ನು ಗಟ್ಟಿಯಾಗಿ ಉಚ್ಚರಿಸುತ್ತಾರೆ ಮತ್ತು ಮಗುವಿಗೆ ಆ ಶಬ್ದಗಳನ್ನು ಪುನರಾವರ್ತಿಸಲು ಪ್ರೇರೇಪಿಸುತ್ತಾರೆ. ಈ ಮೂಲಕ ಅವರ ಜೀವಮಾನದ ಶೈಕ್ಷಣಿಕ ಪಯಣವು ಅಧಿಕೃತವಾಗಿ ಮತ್ತು ಯಶಸ್ವಿಯಾಗಿ ಪ್ರಾರಂಭವಾಗುತ್ತದೆ. ಬಾಸರ ದೇವಾಲಯದ ನಂತರ ನಾವು ದಕ್ಷಿಣದತ್ತ ಸಾಗಿದರೆ ತಮಿಳುನಾಡಿನ ತಿರುವರೂರ್ ಜಿಲ್ಲೆಯಲ್ಲಿರುವ ಕೂತ್ತನೂರ್ ಮಹಾಸರಸ್ವತಿ ದೇವಾಲಯವು ಸಿಗುತ್ತದೆ. ಇದು ಇಡೀ ತಮಿಳುನಾಡಿನಲ್ಲಿ ಸರಸ್ವತೀ ದೇವಿಗೆಂದೇ ಮೀಸಲಾದ ಏಕೈಕ ದೇವಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಐತಿಹಾಸಿಕ ದಾಖಲೆಗಳ ಪ್ರಕಾರ ಮಹಾಂಚೋಳ ಚಕ್ರವರ್ತಿ 2ನೇ ರಾಜರಾಜನು ಈ ಹಳ್ಳಿಯನ್ನು ಪ್ರಸಿದ್ಧ ತಮಿಳು ಕವಿ ಒಟ್ಟಕ್ಕುತ್ತರ್ಗೆ ಉಡುಗೊರೆಯಾಗಿ ನೀಡಿದ್ದನು. ಸ್ಥಳೀಯ ಕಥೆಗಳ ಪ್ರಕಾರ ಈ ಒಟ್ಟಕ್ಕುತ್ತರ್ ಮೊದಲು ಮೂಕನಾಗಿದ್ದನು. ದೇವಿಯೇ ಖುದ್ದಾಗಿ ಪ್ರತ್ಯಕ್ಷಳಾಗಿ ಅವನ ನಾಲಿಗೆಯ ಮೇಲೆ ಪವಿತ್ರ ಮಂತ್ರವನ್ನು ಬರೆದು ಅಗಾಧವಾದ ವಾಕ್ಚಾತುರ್ಯವನ್ನು ಕರುಣಿಸಿದಳು. ಆಕೆಯ ಆಶೀರ್ವಾದದಿಂದ ಪ್ರಸಿದ್ಧ ಕವಿಯಾಗಿ ರೂಪುಗೊಂಡ ಆತನೇ ಸಕಲ ಕಲೆಗಳ ಒಡತಿಯಾದ ದೇವರಿಗಾಗಿ ಈ ದೇವಾಲಯವನ್ನು ನಿರ್ಮಿಸಿದನು ಎಂಬ ಪ್ರತೀತಿಯಿದೆ. ಇಂದಿಗೂ ವಿಜಯದಶಮಿ ಹಬ್ಬದ ಸಂದರ್ಭದಲ್ಲಿ ಈ ದೇವಾಲಯವು ಭಕ್ತರ ಪ್ರಮುಖ ಕೇಂದ್ರವಾಗುತ್ತದೆ. ತಮ್ಮ ಮಕ್ಕಳ ಅದ್ಭುತ ಶೈಕ್ಷಣಿಕ ಯಶಸ್ಸಿಗಾಗಿ ಪೋಷಕರು ಇಲ್ಲಿಗೆ ಭೇಟಿ ನೀಡಿ ದೇವಿಯ ಪಾದಗಳ ಬಳಿ ಪೆನ್ನು, ಪುಸ್ತಕ ಮತ್ತು ಸ್ಲೇಟ್ಗಳನ್ನು ಇಟ್ಟು ಪ್ರಾರ್ಥಿಸುವ ಮೂಲಕ ವಿಶಿಷ್ಟವಾದ ಅಕ್ಷರಾಭ್ಯಾಸವನ್ನು ಮಾಡಿಸುತ್ತಾರೆ. ಶ್ರೀ ಶೃಂಗೇರಿ ಶಾರದಾ ಪೀಠ, ಜ್ಞಾನದ ಅವಿನಾಶಿ ಕೇಂದ್ರ. ಶಾರದಾ ಎಂದರೆ ಕೇವಲ ನೆನಪಲ್ಲ, ಅದು ನಿರಂತರವಾಗಿ ಹರಿಯುವ ಜ್ಞಾನದ ತೊರೆ. ಅಂದು ಹಿಮಾಲಯದ ತಪ್ಪಲಿನಲ್ಲಿ ಶಾರದಾ ಪೀಠವು ವಿದ್ಯಾಕೇಂದ್ರವಾಗಿದ್ದರೆ, ಇಂದು ಕರ್ನಾಟಕದ ಮಲೆನಾಡಿನ ಮಡಲ್ನಲ್ಲಿರುವ ಶ್ರೀ ಶೃಂಗೇರಿ ಶಾರದಾ ಪೀಠವು ಆ ಪರಂಪರೆಯ ಜೀವಂತ ಸಾಕ್ಷಿ. 8ನೇ ಶತಮಾನದಲ್ಲಿ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಮೊಟ್ಟಮೊದಲ ಆಮ್ನಾಯ ಪೀಠವಿದು. ತುಂಗಾ ನದಿಯ ಪಾವನ ತೀರದಲ್ಲಿ ಪ್ರಕೃತಿಯ ಶಾಂತಿಯ ನಡುವೆ ನೆಲೆಸಿರುವ ಈ ಪೀಠವು ಕಳೆದ 12 ಶತಮಾನಗಳಿಂದ ಸನಾತನ ಧರ್ಮ ಮತ್ತು ಸಂಸ್ಕೃತಿಯನ್ನು ಎತ್ತಿ ಹಿಡಿದಿದೆ. ಇಲ್ಲಿನ ಶಾರದಾಂಬೆಯ ಸನ್ನಿಧಿ ಕೇವಲ ದೇವಸ್ಥಾನವಲ್ಲ, ಇದು ಅಧ್ಯಾತ್ಮ, ವೇದ ಮತ್ತು ತತ್ವಶಾಸ್ತ್ರದ ಅಖಂಡ ವಿಶ್ವವಿದ್ಯಾಲಯ. ಶೃಂಗೇರಿಯ ಈ ಪವಿತ್ರ ಭೂಮಿಯೇ ಜ್ಞಾನದೀಪವನ್ನು ಇಂದಿಗೂ ಪ್ರಜ್ವಲಿಸುತ್ತಿರುವ ಶಾರದಾದೇವಿಯ ನಿಜವಾದ ನೆಲೆಬೀಡು. ಹಿಂದೂ ತತ್ವಶಾಸ್ತ್ರದಲ್ಲಿ ಉನ್ನತ ಶೈಕ್ಷಣಿಕ ಯಶಸ್ಸನ್ನು ಕೇವಲ ಕಂಠಪಾಠದ ಫಲಿತಾಂಶವೆಂದು ಪರಿಗಣಿಸಲಾಗುವುದಿಲ್ಲ. ಬದಲಾಗಿ ಇದು ಅತ್ಯುನ್ನತ ಮಟ್ಟದ ನರ ಆಧ್ಯಾತ್ಮಿಕ ಸ್ಥಿತಿಯ ಫಲಿತಾಂಶವಾಗಿದೆ. ಈ ಅದ್ಭುತ ಸ್ಥಿತಿಯನ್ನು ತಲುಪಲು ವಿದ್ಯಾರ್ಥಿಗಳು ಕೆಲವು ನಿರ್ದಿಷ್ಟ ಪೂಜಾ ಉಪಕರಣಗಳು ಮತ್ತು ದೈಹಿಕ ಭಂಗಿಗಳನ್ನು ಬಳಸಲು ಸೂಚಿಸಲಾಗಿದೆ.
ಸರಸ್ವತಿ ಯಂತ್ರ ತೀವ್ರವಾದ ಶೈಕ್ಷಣಿಕ ಒತ್ತಡ, ಏಕಾಗ್ರತೆಯ ಕೊರತೆ, ಕಳಪೆ ಸ್ಮರಣಶಕ್ತಿ ಅಥವಾ ಸೃಜನಶೀಲತೆಯ ಕೊರತೆಯನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಸರಸ್ವತಿ ಯಂತ್ರದ ಸ್ಥಾಪನೆಯನ್ನು ಪ್ರಮುಖವಾಗಿ ಸೂಚಿಸಲಾಗುತ್ತದೆ. ಯಂತ್ರವು ತಾಮ್ರ, ಹಿತ್ತಾಳೆ ಅಥವಾ ಚಿನ್ನದಂತಹ ಲೋಹಗಳ ಮೇಲೆ ಕೆತ್ತಲಾದ ಪವಿತ್ರ ಹಾಗೂ ಸಂಕೀರ್ಣವಾದ ರೇಖಾಗಣಿತದ ವಿನ್ಯಾಸವಾಗಿದೆ. ಇದು ಕೇವಲ ಒಂದು ಸುಂದರವಾದ ವಸ್ತುವಲ್ಲ, ಇದು ದೇವಿಯ ದೈವಿಕ ಶಕ್ತಿಯನ್ನು ಭೌತಿಕವಾಗಿ ಪ್ರಕಟಿಸುವ ಅತ್ಯಂತ ವಿಶಿಷ್ಟವಾದ ಆಧ್ಯಾತ್ಮಿಕ ಸಾಧನವಾಗಿದೆ. ಇದನ್ನು ಸರಿಯಾಗಿ ಬಳಸಲು ವಿದ್ಯಾರ್ಥಿಯು ಯಂತ್ರವನ್ನು ಮೃದುವಾಗಿ ಸ್ವಚ್ಛಗೊಳಿಸಿ ದೇವಿಗೆ ಪ್ರಿಯವಾದ ಅರಿಶಿನ ಅಥವಾ ಬಿಳಿ ಬಣ್ಣದ ಶುದ್ಧವಾದ ಬಟ್ಟೆಯ ಮೇಲೆ ಇಡಬೇಕು. ಮುಂಜಾನೆ ದೀಪ ಅಥವಾ ಧೂಪದ್ರವ್ಯವನ್ನು ಬೆಳಗಿ ಶಾಂತವಾಗಿ ಓಂ ಐಂ ಸರಸ್ವತೀ ನಮಃ ಎಂಬ ಮಂತ್ರವನ್ನು 11 ಅಥವಾ 21 ಬಾರಿ ಜಪಿಸಬೇಕು. ನಿಯಮಿತವಾಗಿ ಬಳಸಿದಾಗ ಈ ಯಂತ್ರವು ವಿದ್ಯಾರ್ಥಿಯ ಮಾನಸಿಕ ಸ್ಪಷ್ಟತೆಯನ್ನು ಸುಧಾರಿಸುತ್ತದೆ, ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುತ್ತದೆ ಮತ್ತು ಪರೀಕ್ಷೆಯ ಸಮಯದಲ್ಲಿ ಅಸಾಧಾರಣವಾದ ಭಾವನಾತ್ಮಕ ಸಮತೋಲನವನ್ನು ನೀಡುತ್ತದೆ. ಯೋಗದ ಮಧ್ಯಸ್ಥಿಕೆಗಳು, ಚಿನ್ಮುದ್ರೆ ಮತ್ತು ಚಕ್ರಗಳ ಜೋಡಣೆ. ಈ ಜ್ಞಾನದ ಶಕ್ತಿಯನ್ನು ದೈಹಿಕವಾಗಿ ಅಳವಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ನಿರ್ದಿಷ್ಟ ಯೋಗ ಧ್ಯಾನಗಳನ್ನು ಅಭ್ಯಾಸ ಮಾಡಲು ಸಲಹೆ ನೀಡಲಾಗುತ್ತದೆ. ಇದರಲ್ಲಿ ಅತ್ಯಂತ ಪರಿಣಾಮಕಾರಿಯಾದದ್ದು ಸರಸ್ವತಿ ಮುದ್ರಾ ಧ್ಯಾನ. ಇದು ಜ್ಞಾನದ ಸಂಕೇತವಾದ ಚಿನ್ಮುದ್ರೆ ಅಥವಾ ಜ್ಞಾನ ಮುದ್ರೆಯನ್ನು ಬಳಸುತ್ತದೆ. ವಿದ್ಯಾರ್ಥಿಯು ತೊಡೆಗಳ ಮೇಲೆ ಅಂಗೈಗಳನ್ನು ಮೇಲ್ಮುಖವಾಗಿ ಇಟ್ಟುಕೊಂಡು ಶಾಂತವಾಗಿ ಕುಳಿತುಕೊಳ್ಳಬೇಕು. ನಂತರ ತೋರು ಬೆರಳಿನ ತುದಿಯನ್ನು ಹೆಬ್ಬೆರಳಿನ ತುದಿಗೆ ಮೃದುವಾಗಿ ಸ್ಪರ್ಶಿಸಿ ಉಳಿದ 3 ಬೆರಳುಗಳನ್ನು ನೇರವಾಗಿ ಚಾಚಬೇಕು. ಈ ನಿರ್ದಿಷ್ಟ ಜೈವಿಕ ಶಕ್ತಿಯುತ ಮುದ್ರೆಯು ಮುಚ್ಚಿದ ನರವೈಜ್ಞಾನಿಕ ಸರ್ಕ್ಯೂಟ್ ಅನ್ನು ಸೃಷ್ಟಿಸುತ್ತದೆ. ಇದು ಕೇಂದ್ರ ನರಮಂಡಲವನ್ನು ಶಾಂತಗೊಳಿಸುತ್ತದೆ, ಸಂವೇದನಾ ಅರಿವನ್ನು ಹೆಚ್ಚಿಸುತ್ತದೆ ಮತ್ತು ಮೆದುಳನ್ನು ಕಲಿಕೆಗೆ ಅಗತ್ಯವಾದ ಉನ್ನತ ಗ್ರಹಿಕೆಯ ಸ್ಥಿತಿಗೆ ವೇಗವಾಗಿ ಕೊಂಡೊಯ್ಯುತ್ತದೆ. ಈ ಧ್ಯಾನದ ಸಮಯದಲ್ಲಿ ವಿದ್ಯಾರ್ಥಿಯು ಮಾತು ಮತ್ತು ಸತ್ಯವನ್ನು ನಿಯಂತ್ರಿಸುವ ಗಂಟಲಿನ ಚಕ್ರ, ವಿಶುದ್ಧ ಚಕ್ರ ಅಥವಾ ಉನ್ನತ ಅಂತರ್ದೃಷ್ಟಿ ಮತ್ತು ಕಲ್ಪನಾಶಕ್ತಿಯನ್ನು ನಿಯಂತ್ರಿಸುವ 3ನೇ ಕಣ್ಣಿನ ಚಕ್ರದ ಆಜ್ಞಾಚಕ್ರ ಮೇಲೆ ತೀವ್ರವಾಗಿ ಗಮನ ಹರಿಸಬೇಕು. ವೈದಿಕ ದೃಷ್ಟಿಕೋನದಲ್ಲಿ ನಾದ ಅಥವಾ ಶಬ್ದವು ಕೇವಲ ಸಂವಹನದ ಮಾಧ್ಯಮವಲ್ಲ, ಅದು ವಾಸ್ತವದ ಮೂಲಭೂತ ಮತ್ತು ಕಂಪನಶೀಲ ರಚನೆಯಾಗಿದೆ. ವಾಕ್ ದೇವಿಯಾಗಿರುವ ಸರಸ್ವತಿಯು ಇಡೀ ಶಬ್ದ ಪ್ರಪಂಚವನ್ನು ನಿಯಂತ್ರಿಸುತ್ತಾಳೆ. ಆದ್ದರಿಂದ ಆಕೆಗೆ ಸಮರ್ಪಿತವಾದ ಮಂತ್ರಗಳು ಕೇವಲ ಪ್ರಾರ್ಥನೆಗಳಲ್ಲ, ಅವು ನಮ್ಮ ಮೆದುಳಿನ ಏಕಾಗ್ರತೆಯನ್ನು ಹೆಚ್ಚಿಸುವ ಮತ್ತು ಸ್ಮರಣಶಕ್ತಿಯನ್ನು ವೃದ್ಧಿಸುವ ಅದ್ಭುತ ಶಬ್ದಸೂತ್ರಗಳಾಗಿವೆ. ಇಂದಿನ ಕಠಿಣ ಶೈಕ್ಷಣಿಕ ಬೇಡಿಕೆಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಸರಸ್ವತಿ ಮಂತ್ರಗಳ ಪಠಣವು ಅತ್ಯಂತ ಪರಿಣಾಮಕಾರಿಯಾದ ದೈನಂದಿನ ಅಭ್ಯಾಸವಾಗಿದೆ. ಈ ಮಂತ್ರಗಳ ಸಂಪೂರ್ಣ ಲಾಭವನ್ನು ಪಡೆಯಲು ವಿದ್ಯಾರ್ಥಿಗಳು ಬ್ರಹ್ಮ ಮುಹೂರ್ತದಲ್ಲಿ, ಅಂದರೆ ಮುಂಜಾನೆ ಸುಮಾರು 4 ಗಂಟೆ 30 ನಿಮಿಷದಿಂದ 6 ಗಂಟೆಯವರೆಗೆ ಗಂಟೆಯ ನಡುವೆ ಇದನ್ನು ಪಠಿಸುವುದು ಅತ್ಯಂತ ಸೂಕ್ತ. ಏಕೆಂದರೆ ಆ ಸಮಯದಲ್ಲಿ ಮನಸ್ಸು ಸಂಪೂರ್ಣವಾಗಿ ಒತ್ತಡ ಮುಕ್ತವಾಗಿರುತ್ತದೆ. ವಿದ್ಯಾರ್ಥಿಯು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಜಪಮಾಲೆಯನ್ನು ಬಳಸಿ 2164 ಅಥವಾ 108 ಬಾರಿ ಈ ಮಂತ್ರಗಳನ್ನು ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಜಪಿಸಬೇಕು. ಬೌದ್ಧಿಕ ಸಾಮರ್ಥ್ಯವನ್ನು ಹೆಚ್ಚಿಸಲು ಸೂಚಿಸಲಾದ 5 ಪ್ರಮುಖ ಮಂತ್ರಗಳಲ್ಲಿ ಪರದೆಯ ಮೇಲಿರುವ ಮೊದಲನೆಯದು ಸರಸ್ವತಿ ಬೀಜ ಮಂತ್ರ. ಮೂಲಭೂತ ಬುದ್ಧಿವಂತಿಕೆ ಮತ್ತು ತೀವ್ರವಾದ ಏಕಾಗ್ರತೆಗಾಗಿ ಈ ಮಂತ್ರವನ್ನು ಬಳಸಲಾಗುತ್ತದೆ. ಮಂತ್ರ ಹೀಗಿದೆ: ಓಂ ಐಂ ಹ್ರೀಂ ಶ್ರೀಂ ವಾಗ್ದೇವ್ಯೈ ಸರಸ್ವತ್ಯೈ ನಮಃ. ಇದರ ಅರ್ಥ, ಜ್ಞಾನವನ್ನು ಕರುಣಿಸುವ ಸರ್ವೋಚ್ಚ ದೇವತೆಯಾದ ಸರಸ್ವತಿಗೆ ನನ್ನ ನಮಸ್ಕಾರಗಳು. ಇಲ್ಲಿರುವ ಐಂ ಎಂಬ ಬೀಜಾಕ್ಷರವು ನೇರವಾಗಿ ವಾಕ್ ಮತ್ತು ಕಲೆಯ ದೇವತೆಯೊಂದಿಗೆ ಪ್ರತಿಧ್ವನಿಸುವ ಮೂಲ ಶಬ್ದವಾಗಿದೆ. ಈ ಮಂತ್ರದ ಲಾಭಗಳೆಂದರೆ, ಈ ಶಕ್ತಿಶಾಲಿ ಏಕಾಕ್ಷರ ಮಂತ್ರವು ನೇರವಾಗಿ ಧ್ವನಿ ತಂತುಗಳನ್ನು ಬಲಪಡಿಸುತ್ತದೆ, ದೀರ್ಘಕಾಲದ ಆಲಸ್ಯವನ್ನು ಉಂಟುಮಾಡುವ ಮಾನಸಿಕ ಗೊಂದಲಗಳನ್ನು ತಕ್ಷಣವೇ ನಿವಾರಿಸುತ್ತದೆ. ಪ್ರತಿದಿನ ಬೆಳಿಗ್ಗೆ 108 ಬಾರಿ ಈ ಮಂತ್ರವನ್ನು ಪಠಿಸುವುದರಿಂದ ವಿದ್ಯಾರ್ಥಿಯ ಮೂಲಭೂತ ಬುದ್ಧಿವಂತಿಕೆ, ಮಾತಿನ ಆತ್ಮವಿಶ್ವಾಸ ಮತ್ತು ಗಣಿತ ಅಥವಾ ತರ್ಕಶಾಸ್ತ್ರದಂತಹ ಸಂಕೀರ್ಣ ವಿಷಯಗಳನ್ನು ಸುಲಭವಾಗಿ ಗ್ರಹಿಸುವ ಸಾಮರ್ಥ್ಯ ಅದ್ಭುತವಾಗಿ ಹೆಚ್ಚಾಗುತ್ತದೆ. ಪಟ್ಟಿಯಲ್ಲಿರುವ 2ನೆಯ ಅತ್ಯಂತ ಪ್ರಮುಖ ಮಂತ್ರ ಸರಸ್ವತಿ ವಿದ್ಯಾ ಮಂತ್ರ.
ದೈನಂದಿನ ಅಧ್ಯಯನವನ್ನು ಪ್ರಾರಂಭಿಸುವ ಮುನ್ನ ಮತ್ತು ಸ್ಮರಣಶಕ್ತಿಯನ್ನು ಗರಿಷ್ಠಗೊಳಿಸಲು ಇದು ಅತ್ಯುತ್ತಮ ಮಂತ್ರವಾಗಿದೆ. ಈ ಮಂತ್ರ ಹೀಗಿದೆ: ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇದರ ಅರ್ಥ: ನಮ್ಮ ಬೇಡಿಕೆಗಳನ್ನು ಈಡೇರಿಸುವವಳಾದ ಓ ಸರಸ್ವತೀ ದೇವಿಯೇ, ನಿನಗೆ ನನ್ನ ವಿನೀತ ನಮಸ್ಕಾರಗಳು. ನಾನು ನನ್ನ ಅಧ್ಯಯನವನ್ನು ಪ್ರಾರಂಭಿಸುತ್ತಿದ್ದೇನೆ. ನನಗೆ ಯಾವಾಗಲೂ ಯಶಸ್ಸು ಮತ್ತು ಜ್ಞಾನವನ್ನು ಕರುಣಿಸು. ಇದರ ಲಾಭಗಳನ್ನು ಗಮನಿಸುವುದಾದರೆ, ಪಠ್ಯಪುಸ್ತಕವನ್ನು ತೆರೆಯುವ ಮೊದಲು, ತರಗತಿಯನ್ನು ಪ್ರವೇಶಿಸುವ ಮೊದಲು ಅಥವಾ ಯಾವುದೇ ಹೊಸ ಶೈಕ್ಷಣಿಕ ಯೋಜನೆಯನ್ನು ಪ್ರಾರಂಭಿಸುವ ಮೊದಲು ದೈವಿಕ ಸಹೀಕ ಸಹಾಯವನ್ನು ಪಡೆಯಲು ಬಳಸುವ ಅತ್ಯಂತ ಮೂಲಭೂತ ಮತ್ತು ಶಕ್ತಿಶಾಲಿ ಪ್ರಾರ್ಥನೆ ಇದಾಗಿದೆ. ಇದು ಮೆದುಳಿನ ಗ್ರಹಣಾ ಸಾಮರ್ಥ್ಯ ಮತ್ತು ಸ್ಮರಣಶಕ್ತಿಯನ್ನು ಅದ್ಭುತವಾಗಿ ಹೆಚ್ಚಿಸುತ್ತದೆ. ಪಠಿಸುವ ವಿಧಾನ: ಪ್ರತಿದಿನ ಓದಲು ಕೂರುವ ಮುನ್ನ ಈ ಮಂತ್ರವನ್ನು 11ರಿಂದ 21 ಬಾರಿ ಪಠಿಸಬೇಕು. ಹೀಗೆ ಮಾಡುವುದರಿಂದ ಇದು ಒಂದು ಪ್ರಬಲವಾದ ಮಾನಸಿಕ ಪ್ರಚೋದಕವಾಗಿ ಕಾರ್ಯನಿರ್ವಹಿಸುತ್ತದೆ. ಆ ಮೂಲಕ ನಮ್ಮ ಮೆದುಳನ್ನು ಗೊಂದಲದ ಮತ್ತು ವಿಚಲಿತ ಸ್ಥಿತಿಯಿಂದ ಆಳವಾದ ಹಾಗೂ ತೀವ್ರ ಏಕಾಗ್ರತೆಯ ಕಲಿಕೆಯ ಸ್ಥಿತಿಗೆ ತಕ್ಷಣವೇ ಬದಲಾಯಿಸುತ್ತದೆ. ಪಟ್ಟಿಯಲ್ಲಿರುವ 3ನೇ ಅತ್ಯಂತ ಶಕ್ತಿಶಾಲಿ ಮಂತ್ರ ಮಹಾ ಸರಸ್ವತೀ ಪರೀಕ್ಷಾ ಮಂತ್ರ. ವೃತ್ತಿಜೀವನವನ್ನು ರೂಪಿಸುವ ಅತ್ಯಂತ ಕಠಿಣ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಪ್ರತಿಮ ಯಶಸ್ಸನ್ನು ಸಾಧಿಸಲು ಇದು ಅದ್ಭುತವಾದ ಮಂತ್ರವಾಗಿದೆ. ಈ ಮಂತ್ರ ಹೀಗಿದೆ: ಓಂ ಐಂ ಹ್ರೀಂ ಕ್ಲೀಂ ಮಹಾಸರಸ್ವತೀ ದೇವ್ಯೈ ನಮಃ. ಇದರರ್ಥ: ಮಹಾಸರಸ್ವತೀ ದೇವಿಗೆ ನನ್ನ ನಮಸ್ಕಾರಗಳು ಮತ್ತು ತೀವ್ರವಾದ ಪ್ರಾರ್ಥನೆಗಳು. ಈ ವಿಶಿಷ್ಟವಾದ ಮಂತ್ರವು ಸಂಪೂರ್ಣ ಜ್ಞಾನಕ್ಕಾಗಿ ಐಂ, ಭ್ರಮೆಯನ್ನು ಹೋಗಲಾಡಿಸಲು, ಹ್ರೀಂ ಮತ್ತು ಆಕರ್ಷಣೆ ಹಾಗೂ ಕಾರ್ಯಸಿದ್ಧಿಗಾಗಿ ಕ್ಲೀಂ ಎಂಬ ಅತ್ಯಂತ ಶಕ್ತಿಶಾಲಿ ಬೀಜಾಕ್ಷರಗಳನ್ನು ಒಳಗೊಂಡಿದೆ. ಇದರ ಲಾಭಗಳನ್ನು ನೋಡುವುದಾದರೆ, ಬೋರ್ಡ್ ಪರೀಕ್ಷೆಗಳು ಮತ್ತು ವೃತ್ತಿಜೀವನವನ್ನು ನಿರ್ಧರಿಸುವ ಮಹತ್ವದ ಸಂದರ್ಶನಗಳನ್ನು ಎದುರಿಸುವ ವಿದ್ಯಾರ್ಥಿಗಳಿಗಾಗಿಯೇ ಈ ಮಂತ್ರವನ್ನು ನಿರ್ದಿಷ್ಟವಾಗಿ ಸೂಚಿಸಲಾಗಿದೆ. ಇದು ಪರೀಕ್ಷೆಯ ಭಯ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ ಹಾಗೂ ಅತ್ಯಧಿಕ ಅಂಕಗಳನ್ನು ಗಳಿಸಲು ಬೇಕಾದ ತ್ವರಿತ ಸ್ಮರಣಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಪಠಿಸುವ ವಿಧಾನ: ಶ್ರದ್ಧೆಯಿಂದ ಅಧ್ಯಯನ ಮಾಡಿದ ವಿದ್ಯಾರ್ಥಿಯು ಪ್ರತಿದಿನ ನಿಖರವಾಗಿ 45ರಿಂದ 108 ಬಾರಿ ಈ ಮಂತ್ರವನ್ನು ಜಪಿಸಬೇಕು. ಹೀಗೆ ಮಾಡುವುದರಿಂದ ಅವರ ದೈಹಿಕ ಮತ್ತು ಮಾನಸಿಕ ಶಕ್ತಿಯು ಸಂಪೂರ್ಣ ಶೈಕ್ಷಣಿಕ ವಿಜಯದತ್ತ ವೇಗವಾಗಿ ಸಾಗುತ್ತದೆ. ಪಟ್ಟಿಯಲ್ಲಿರುವ 4ನೇ ಅದ್ಭುತ ಮಂತ್ರ ಸರಸ್ವತೀ ಗಾಯತ್ರಿ ಮಂತ್ರ. ಸಮಗ್ರ ಬೌದ್ಧಿಕ ತೇಜಸ್ಸನ್ನು ಪಡೆಯಲು ಮತ್ತು ಶೈಕ್ಷಣಿಕ ಬಳಲಿಕೆಯನ್ನು ಜಯಿಸಲು ಇದು ಅತ್ಯಂತ ಶಕ್ತಿಶಾಲಿ ಮಂತ್ರವಾಗಿದೆ. ಈ ಮಂತ್ರ ಹೀಗಿದೆ: ಓಂ ಐಂ ವಾಗ್ದೇವ್ಯೈ ವಿದ್ಮಹೇ ಕಾಮರಾಜಾಯ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಇದರ ಅರ್ಥ: ಓಂ, ಮಾತಿನ ದೇವತೆಯಾದ ವಾಗ್ದೇವಿಯನ್ನು ನಾವು ಆಳವಾಗಿ ಧ್ಯಾನಿಸೋಣ. ಆ ತೇಜಸ್ವಿನಿ ದೇವಿಯು ನಮ್ಮ ಸಂಕೀರ್ಣ ಮನಸ್ಸಿಗೆ ಸ್ಫೂರ್ತಿ ನೀಡಲಿ ಮತ್ತು ನಮ್ಮ ಬುದ್ಧಿಶಕ್ತಿಯನ್ನು ಸಂಪೂರ್ಣವಾಗಿ ಬೆಳಗಲಿ. ಇದರ ಲಾಭಗಳು ಮತ್ತು ಕಾರ್ಯವಿಧಾನ: ಪ್ರಾಚೀನ ಗಾಯತ್ರಿ ಮಂತ್ರದ ಸಾರ್ವತ್ರಿಕ ರಚನೆಯನ್ನೇ ಹೋಲುವ ಈ ವಿಶಿಷ್ಟ ಮಂತ್ರವು ಪಠಿಸುವವನ ಪ್ರಜ್ಞೆಯನ್ನು ಅತ್ಯುನ್ನತ ಮಟ್ಟಕ್ಕೆ ಏರಿಸುತ್ತದೆ. ಇದು ಶೈಕ್ಷಣಿಕ ಒತ್ತಡ, ಮಾನಸಿಕ ಆಯಾಸ ಮತ್ತು ಸೃಜನಶೀಲತೆಯ ಹಠಾತ್ ನಷ್ಟವನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ. ಜೊತೆಗೆ ಇದು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಬದುಕಿನ ನಕಾರಾತ್ಮಕ ಅಂಶಗಳಿಂದ ಸಂಪೂರ್ಣ ಹಾಗೂ ಸಮಗ್ರವಾದ ರಕ್ಷಣೆಯನ್ನು ಒದಗಿಸುತ್ತದೆ. ಪಟ್ಟಿಯಲ್ಲಿರುವ 5ನೆಯ ಹಾಗೂ ಅಂತಿಮ ಮಂತ್ರ ಮೇಧಾ ಸೂಕ್ತಂ. ಇದು ಅಸಾಧಾರಣವಾದ ಗ್ರಹಿಕಾ ಸಾಮರ್ಥ್ಯ ಮತ್ತು ಉನ್ನತ ಮಟ್ಟದ ಬೌದ್ಧಿಕ ಪಾಂಡಿತ್ಯವನ್ನು ಸಾಧಿಸಲು ಇರುವ ಅತ್ಯುನ್ನತ ವೈದಿಕ ಸ್ತೋತ್ರವಾಗಿದೆ. ಇದರ ಆಯ್ದ ಮಂತ್ರ ಹೀಗಿದೆ: ಓಂ ಯಶ್ಚಂದ ಸಾಮೃಷಭೋ ವಿಶ್ವರೂಪಃ ಮಯಿ ಮೇಧಾಂ ಮಯಿ ಪ್ರಜಾಂ ಮಯದ್ನಿಸ್ತೇಜೋ ದಧಾತು. ಇದು ಮಹಾನಾರಾಯಣ ಉಪನಿಷತ್ತಿನಿಂದ ಆರಿಸಲಾದ ಬಹುಶ್ಲೋಕಗಳ ಪವಿತ್ರ ವೇದಮಂತ್ರವಾಗಿದೆ. ಇದರ ಅರ್ಥ: ಆ ಓಂಕಾರವು ಅಗಾಧವಾದ ಬುದ್ಧಿಶಕ್ತಿಯೊಂದಿಗೆ ನನ್ನನ್ನು ಆಶೀರ್ವದಿಸಲಿ. ನನ್ನ ಭೌತಿಕ ದೇಹವು ಬಲವಾಗಿ ಮತ್ತು ಆರೋಗ್ಯಕರವಾಗಿರಲಿ. ನನ್ನ ನಾಲಿಗೆಯು ಅತ್ಯಂತ ಮಧುರವಾಗಲಿ. ನನ್ನ ಕಿವಿಗಳಿಂದ ನಾನು ಸಾಧ್ಯವಾದಷ್ಟು ಜ್ಞಾನವನ್ನು ಆಲಿಸುವಂತಾಗಲಿ. ಇದರ ಲಾಭಗಳು ಮತ್ತು ಕಾರ್ಯವಿಧಾನ: ಅತ್ಯಂತ ಉನ್ನತ ಮಟ್ಟದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಮತ್ತು ಆಳವಾದ ಜ್ಞಾನವನ್ನು ಅರಸುವವರಿಗೆ ಇದು ಅತ್ಯುತ್ತಮವಾಗಿದೆ. ಮೇಧ ಅಂದರೆ ಶುದ್ಧ ಬುದ್ಧಿವಂತಿಕೆ, ಸ್ಮರಣಶಕ್ತಿ ಮತ್ತು ವಿವೇಚನಾ ಶಕ್ತಿಯನ್ನು ಇಲ್ಲಿ ನೇರವಾಗಿ ಸರಸ್ವತೀ ದೇವಿಯ ರೂಪದಲ್ಲಿ ಧ್ಯಾನಿಸಲಾಗುತ್ತದೆ.
ಪಠಿಸುವ ವಿಧಾನ. ವೈದಿಕ ಸಂಪ್ರದಾಯವು ಸೂಚಿಸಿರುವ ನಿಖರವಾದ ಉಚ್ಚಾರಣೆಗಳು ಮತ್ತು ಅತ್ಯಂತ ನಿಧಾನಗತಿಯ ಸ್ವರಗಳು ಮನುಷ್ಯನ ಮೆದುಳನ್ನು ಆಳವಾದ ಧ್ಯಾನಾವಸ್ಥೆಗೆ ಕೊಂಡೊಯ್ಯುತ್ತವೆ. ಪ್ರತಿದಿನ ಲಯಬದ್ಧವಾಗಿ ಇದನ್ನು ಆಲಿಸುವುದು ಅಥವಾ ಪಠಿಸುವುದರಿಂದ ಮನುಷ್ಯನ ನರಭಾಷಾ ಮಾರ್ಗಗಳು ಶುದ್ಧಿಯಾಗುತ್ತವೆ. ಇದರಿಂದಾಗಿ ವಿದ್ಯಾರ್ಥಿಗಳು ಅತ್ಯಂತ ಸಂಕೀರ್ಣವಾದ ಶೈಕ್ಷಣಿಕ ಮಾಹಿತಿಯನ್ನು ಸಹ ಯಾವುದೇ ಶ್ರಮವಿಲ್ಲದೆ ಸುಲಭವಾಗಿ ಗ್ರಹಿಸಲು ಮತ್ತು ಶಾಶ್ವತವಾಗಿ ನೆನಪಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ಸಮನ್ವಯ ಮತ್ತು ಅಂತಿಮ ದೃಷ್ಟಿಕೋನ. ಸರಸ್ವತೀ ದೇವಿಯ ಈ ಆಳವಾದ ಮತ್ತು ಬಹುಶಿಸ್ತಿನ ಅಧ್ಯಯನವು ಒಂದು ಪ್ರಮುಖ ತಾತ್ವಿಕ ಸತ್ಯವನ್ನು ಬಹಿರಂಗಪಡಿಸುತ್ತದೆ. ಮಾನವನ ಬುದ್ಧಿಶಕ್ತಿ, ಶೈಕ್ಷಣಿಕ ಸಾಧನೆ ಮತ್ತು ಕಲಾತ್ಮಕ ಪ್ರತಿಭೆಗಳು ಕೇವಲ ವಿಕಾಸದ ಜೈವಿಕ ಉತ್ಪನ್ನಗಳಲ್ಲ, ಬದಲಾಗಿ ಅವು ಬ್ರಹ್ಮಾಂಡದ ದೈವಿಕ ಶಕ್ತಿಯ ನೇರವಾದ ಅಭಿವ್ಯಕ್ತಿಗಳಾಗಿವೆ. ಪ್ರಾಚೀನ ವೈದಿಕ ಸರಸ್ವತೀ ನದಿಯ ಜೀವದಾಯಕ ಜಲಮೂಲದಿಂದ ಹಿಡಿದು ಸಾರ್ವತ್ರಿಕ ಸತ್ಯದ ಸರ್ವೋಚ್ಚ ಒಡತಿಯಾಗಿ ಮತ್ತು ವಿಷ್ಣುವಿನ ನಾಲಿಗೆಯಾಗಿ ಬೆಳೆದ ಆಕೆಯ ಆಧ್ಯಾತ್ಮಿಕ ಸ್ವರೂಪವು ಅದ್ಭುತವಾದದ್ದು. ಆಕೆಯ ಪ್ರತಿಯೊಂದು ಮೂರ್ತಿಶಿಲ್ಪವು ಮನುಷ್ಯನ ಜ್ಞಾನೋದಯಕ್ಕಾಗಿ ಒಂದು ದೊಡ್ಡ ಪಠ್ಯಕ್ರಮವನ್ನೇ ಅತ್ಯಂತ ಸೂಕ್ಷ್ಮವಾಗಿ ತೆರೆದಿಡುತ್ತದೆ. ತೀವ್ರವಾದ ಬೌದ್ಧಿಕ ಕಠಿಣತೆಯೊಂದಿಗೆ ಸೃಜನಶೀಲ ಸೌಂದರ್ಯವನ್ನು ಹಾಗೂ ಶೈಕ್ಷಣಿಕ ಶಿಸ್ತಿನೊಂದಿಗೆ ಆಳವಾದ ಆಧ್ಯಾತ್ಮಿಕ ವಿವೇಚನೆಯನ್ನು ಪರಿಪೂರ್ಣವಾಗಿ ಸಮತೋಲನಗೊಳಿಸಬೇಕು ಎಂಬುದನ್ನು ಆಕೆಯ ರೂಪಗಳು ನಮಗೆ ಸ್ಪಷ್ಟವಾಗಿ ಕಲಿಸುತ್ತವೆ. ಹೃದಯ ಮತ್ತು ಮನಸ್ಸನ್ನು ಒಂದುಗೂಡಿಸುವ, ವೀಣೆ ನುಡಿಸುವ ಬಿಳಿ ಉಡುಪಿನ ಶಾಂತ ಸ್ವರೂಪಿಣಿಯಾಗಿರಲಿ. ರಾಕ್ಷಸರ ಅಜ್ಞಾನವನ್ನು ನಾಶ ಮಾಡುವ ಶಸ್ತ್ರಧಾರಿ ಮಹಾಸರಸ್ವತಿಯಾಗಿರಲಿ. ಅಥವಾ ಮನುಷ್ಯನ ಅಹಂಕಾರವನ್ನು ಕತ್ತರಿಸಿ ತ್ವರಿತ ಮುಕ್ತಿಯನ್ನು ನೀಡುವ ಕಡು ನೀಲಿ ಬಣ್ಣದ ನಿಗೂಢ ನೀಲ ಸರಸ್ವತಿಯಾಗಿರಲಿ. ಆಕೆಯು ಅಜ್ಞಾನದ ಕತ್ತಲೆಯನ್ನು ಸೀಳಿ ಜ್ಞಾನದ ಅದ್ಭುತ ಬೆಳಕಿನ ಅಂತಿಮ ವಿಜಯವನ್ನು ಸದಾ ಪ್ರತಿನಿಧಿಸುತ್ತಾಳೆ. ಇಂದಿನ ಸಂಕೀರ್ಣವಾದ ಶೈಕ್ಷಣಿಕ ಸ್ಪರ್ಧೆಗಳನ್ನು ಎದುರಿಸುತ್ತಿರುವ ಆಧುನಿಕ ವಿದ್ಯಾರ್ಥಿಗೆ ಸರಸ್ವತೀ ದೇವಿಯ ಈ ಪ್ರಾಚೀನ ಪರಂಪರೆಯು ಅತ್ಯಂತ ಬಲವಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಡಿಪಾಯವನ್ನು ಒದಗಿಸುತ್ತದೆ. ಇದು ಲೋಹದ ಸರಸ್ವತಿ ಯಂತ್ರದ ನಿಖರವಾದ ರೇಖಾಗಣಿತದ ಮೇಲಿನ ಏಕಾಗ್ರತೆಯ ಮೂಲಕ ಇರಬಹುದು, ಗೋದಾವರಿ ನದಿಯ ದಡದಲ್ಲಿ ನಡೆಯುವ ಮರೆಯಲಾಗದ ಅಕ್ಷರಾಭ್ಯಾಸದ ಮೂಲಕ ಇರಬಹುದು, ಅಥವಾ ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಆಕೆಯ ಶಕ್ತಿಶಾಲಿ ಬೀಜಜ ಮಂತ್ರಗಳನ್ನು ಶಿಸ್ತಿನಿಂದ ಜಪಿಸುವ ಮೂಲಕವೇ ಇರಬಹುದು. ಈ ದೈನಂದಿನ ಆಚರಣೆಯು ಕೇವಲ ಅಂಕಗಳನ್ನು ಗಳಿಸುವ ಸಾಮಾನ್ಯ ಪ್ರಕ್ರಿಯೆಯನ್ನು ಮೀರಿ ವಿದ್ಯಾರ್ಥಿಯ ಕಲಿಕೆಯನ್ನು ಸಂಪೂರ್ಣ ಆತ್ಮಸಾಕ್ಷಾತ್ಕಾರ, ಅಪ್ರತಿಮ ಬೌದ್ಧಿಕ ಪಾಂಡಿತ್ಯ ಮತ್ತು ಶಾಶ್ವತ ಸತ್ಯದ ಕಡೆಗಿನ ಪವಿತ್ರವಾದ ಜೀವಮಾನದ ಪಯಣವನ್ನಾಗಿ ಪರಿವರ್ತಿಸುತ್ತದೆ. ಬನ್ನಿ, ಈಗ ಸರಸ್ವತೀ ದೇವಿಯ ಮತ್ತು ಆಕೆಯ ವಿವಿಧ ರೂಪಗಳ ಬಗ್ಗೆ ನಿಮಗೆ ಬಹುಶಃ ತಿಳಿದಿರದ ಅತ್ಯಂತ ಕುತೂಹಲಕಾರಿ ಸಂಗತಿಗಳನ್ನು ನೋಡೋಣ. ಸಂಗತಿ 1. ಜೈನ ಧರ್ಮದಲ್ಲಿ ಸರಸ್ವತಿಯ ಆರಾಧನೆ. ಸರಸ್ವತಿಯನ್ನು ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲದೆ ಜೈನ ಧರ್ಮದಲ್ಲೂ ಅತ್ಯಂತ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಜೈನ ಸಂಪ್ರದಾಯದಲ್ಲಿ ಆಕೆಯನ್ನು 16 ವಿದ್ಯಾದೇವಿಯರ ಮುಖ್ಯಸ್ಥೆಯಾದ ಶ್ರುತದೇವತಾ ಎಂದು ಕರೆಯಲಾಗುತ್ತದೆ. ತೀರ್ಥಂಕರರ ಪವಿತ್ರ ಬೋಧನೆಗಳನ್ನು ರಕ್ಷಿಸುವ ಮತ್ತು ಪ್ರಸಾರ ಮಾಡುವ ಪ್ರಮುಖ ದೇವತೆ ಆಕೆಯಾಗಿದ್ದಾರೆ. ಸಂಗತಿ 2. ಬೌದ್ಧ ಧರ್ಮ ಮತ್ತು ಏಷ್ಯಾದಾದ್ಯಂತ ಆಕೆಯ ಪ್ರಭಾವ. ಬೌದ್ಧ ಧರ್ಮವು ಏಷ್ಯಾದಾದ್ಯಂತ ಹರಡಿದಂತೆ ಸರಸ್ವತೀ ದೇವಿಯು ವಿವಿಧ ದೇಶಗಳಲ್ಲಿ ವಿಶಿಷ್ಟ ರೂಪಗಳನ್ನು ಪಡೆದುಕೊಂಡಳು. ಜಪಾನ್ನಲ್ಲಿ ಆಕೆಯನ್ನು ಬೆನ್ಝೈಟೆನ್ ಎಂದು, ಟಿಬೆಟ್ನಲ್ಲಿ ಪ್ರದರ್ಶಕ ಕಲೆಗಳ ದೇವತೆಯಾದ ಯಾಂಗ್ಚೆಂಗ್ಮೋ ಎಂದು ಮತ್ತು ಚೀನಾದಲ್ಲಿ ಮಿಯಾವೋ ಯಿನ್ಮು ಎಂದೂ ಕರೆಯಲಾಗುತ್ತದೆ. ಸಂಗತಿ 3. ಆಕೆಯೇ ವಿಷ್ಣುವಿನ ನಾಲಿಗೆ. ನಮ್ಮ ಪ್ರಾಚೀನ ಮತ್ಸ್ಯ ಮತ್ತು ವಾಮನ ಗ್ರಂಥಗಳ ಪ್ರಕಾರ ಸರಸ್ವತಿಯನ್ನು ವಿಷ್ಣುವಿನ ನಾಲಿಗೆ ಎಂದು ವಿವರಿಸಲಾಗಿದೆ. ಭಗವಾನ್ ವಾಮನನು ತನ್ನ ವಿಶ್ವರೂಪವನ್ನು ತಾಳಿದಾಗ ಆ ದೈವಿಕ ಶರೀರದ ನಾಲಿಗೆಯಾಗಿ ಸರಸ್ವತಿಯು ರೂಪುಗೊಂಡಳು ಎಂಬ ಐತಿಹಾಸಿಕ ಉಲ್ಲೇಖವಿದೆ. ಸಂಗತಿ 4. ಆಯುಧಗಳನ್ನು ಹಿಡಿದ ಮಹಾಸರಸ್ವತಿ. ನಾವು ಸಾಮಾನ್ಯವಾಗಿ ಸರಸ್ವತಿಯನ್ನು ಕೇವಲ ವೀಣಾಪಾಣಿಯಾಗಿ, ಶಾಂತ ಸ್ವರೂಪಿಣಿಯಾಗಿ ಮಾತ್ರ ನೋಡುತ್ತೇವೆ. ಆದರೆ ಆಕೆಯು ಮಹಾಸರಸ್ವತಿ ಎಂಬ ಉಗ್ರ ರೂಪದಲ್ಲಿ 8 ಕೈಗಳನ್ನು ಹೊಂದಿದ್ದು ರಾಕ್ಷಸರನ್ನು ಸಂಹರಿಸಲು ತ್ರಿಶೂಲ, ಚಕ್ರ ಮತ್ತು ಶಂಖದಂತಹ ಶಸ್ತ್ರಾಸ್ತ್ರಗಳನ್ನು ಹಿಡಿದಿದ್ದಾಳೆ. ಸಂಗತಿ 5. ಪಂಚಭೂತಗಳನ್ನು ನಿಯಂತ್ರಿಸುವ ಪಂಚವಿದ್ಯಾ. ಅತ್ಯಂತ ನಿಗೂಢವಾದ ಪಂಚವಿದ್ಯಾ ಸಂಪ್ರದಾಯದಲ್ಲಿ ದೇವಿಯ 5 ರೂಪಗಳನ್ನು ಭಾರತಿ, ಶಾರದಾ, ಗಾಯತ್ರಿ, ಸಾವಿತ್ರಿ, ಬ್ರಹ್ಮಾಣಿ ವಿವರಿಸಲಾಗಿದೆ.
ಈ 5 ಹಂತಗಳನ್ನು ಕರಗತ ಮಾಡಿಕೊಳ್ಳುವ ಮೂಲಕ ಮನುಷ್ಯನು ತನ್ನ 5 ಇಂದ್ರಿಯಗಳನ್ನು ಮತ್ತು ಪಂಚಭೂತಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಬಹುದು ಎಂದು ಹೇಳಲಾಗಿದೆ. ಸಂಗತಿ 6. ಮಹರ್ಷಿ ವ್ಯಾಸರು ಮತ್ತು ನೀಲ ಸರಸ್ವತಿ. ಮಹರ್ಷಿ ವ್ಯಾಸರು ಬೃಹತ್ತಾದ 18 ಮಹಾಗ್ರಂಥಗಳನ್ನು ರಚಿಸಲು ಶಕ್ತರಾದದ್ದು ಹೇಗೊತ್ತೇ? ಕಡು ನೀಲಿ ಬಣ್ಣದ ಉಗ್ರ ಹಾಗೂ ತಾಂತ್ರಿಕ ರೂಪವಾದ ನೀಲ ಸರಸ್ವತಿಯ ಮೇಲಿನ ಅವರ ಅತ್ಯಂತ ಕಠಿಣವಾದ ಭಕ್ತಿ ಮತ್ತು ಉಪಾಸನೆಯಿಂದಲೇ ಅವರಿಗೆ ಆ ಅಗಾಧ ಜ್ಞಾನ ಒಲಿಯಿತು ಎಂಬ ಮಾತಿದೆ. ಸಂಗತಿ 7. ಸಂಪೂರ್ಣ ಸ್ವಾತಂತ್ರ್ಯ ಮತ್ತು ವೈರಾಗ್ಯದ ಸಂಕೇತ. ಇತರ ದೇವತೆಗಳಿಗಿಂತ ಭಿನ್ನವಾಗಿ ಸರಸ್ವತಿಯು ಲೌಕಿಕ ಆಸೆಗಳನ್ನು ತ್ಯಜಿಸಿದವಳಾಗಿದ್ದಾಳೆ. ಆಕೆಯು ಮಕ್ಕಳನ್ನು ಹೆರೆದಿರಲು ನಿರ್ಧರಿಸಿದಳು ಎಂದು ಕೆಲವು ಗ್ರಂಥಗಳು ಹೇಳುತ್ತವೆ. ಇದು ಆಕೆಯ ಸಂಪೂರ್ಣ ಸ್ವಾತಂತ್ರ್ಯ, ಏಕಾಂಗಿತನ ಮತ್ತು ಜ್ಞಾನದ ಮೇಲಿನ ಅಚಲವಾದ ಹಾಗೂ ರಾಜಿ ಮಾಡಿಕೊಳ್ಳದ ನಿಲುವನ್ನು ಪ್ರತಿನಿಧಿಸುತ್ತದೆ. ಸಂಗತಿ 8. ತ್ರಿಶಕ್ತಿಯರ ಸಮ್ಮಿಲನವಾದ ಶಾರದಾ. ಕಾಶ್ಮೀರದ ಪ್ರಸಿದ್ಧ ಶಾರದಾ ಪೀಠದ ಸಂಪ್ರದಾಯದಲ್ಲಿ ಶಾರದಾ ದೇವಿಯನ್ನು 3 ಶಕ್ತಿಗಳ ಅದ್ಭುತ ಸಮ್ಮಿಲನವಾಗಿ ಆರಾಧಿಸಲಾಗುತ್ತದೆ. ಅಂದರೆ ಕಲಿಕೆಯ ದೇವತೆಯಾದ ಶಾರದಾ, ಜ್ಞಾನದ ದೇವತೆಯಾದ ಸರಸ್ವತಿ ಮತ್ತು ವಾಕ್ಶಕ್ತಿಯ ದೇವತೆಯಾದ ವಾಗ್ದೇವಿ, ಈ 3 ಅಂಶಗಳು ಆಕೆಯಲ್ಲಿಯೇ ಅಡಗಿವೆ ಎಂದು ನಂಬಲಾಗಿದೆ. ಸಂಗತಿ 9. ಆದಿಶಂಕರಾಚಾರ್ಯರ ಶಾರದಾ ಭುಜಂಗ ಸ್ತೋತ್ರ. ಜಗದ್ಗುರು ಆದಿಶಂಕರಾಚಾರ್ಯರು ಸರಸ್ವತಿ ದೇವಿಯನ್ನು ಶಾರದಾಂಬೆ ಸ್ತುತಿಸಿ ಶಾರದಾ ಭುಜಂಗ ಪ್ರಯಾತ ಅಷ್ಟಕಂ ಎಂಬ ಅದ್ಭುತವಾದ ಸ್ತೋತ್ರವನ್ನು ರಚಿಸಿದ್ದಾರೆ. 8 ಶ್ಲೋಕಗಳ ಈ ಸ್ತೋತ್ರವು ಹೆಸರೇ ಸೂಚಿಸುವಂತೆ ಹಾವಿನ ನಯವಾದ ಚಲನೆಯನ್ನು ಭುಜಂಗ ಪ್ರಯಾತ ಛಂದಸ್ಸು ಹೋಲುವ ಅತ್ಯಂತ ವಿಶಿಷ್ಟವಾದ ಮತ್ತು ಮೋಹಕವಾದ ಸಂಗೀತದ ಲಯವನ್ನು ಹೊಂದಿದೆ. ಜ್ಞಾನ, ಸ್ಮರಣಶಕ್ತಿ ಮತ್ತು ಆಧ್ಯಾತ್ಮಿಕ ಏಕಾಗ್ರತೆಯನ್ನು ವೃದ್ಧಿಸಲು ವಿದ್ಯಾರ್ಥಿಗಳು ಮತ್ತು ಜ್ಞಾನಾನ್ವೇಷಕರು ಇದನ್ನು ಪಠಿಸುವುದು ಅತ್ಯಂತ ಮಂಗಳಕರವೆಂದು ಹೇಳಲಾಗಿದೆ. ಸಂಗತಿ 10. ಸರ್ವಜ್ಞ ಪೀಠಾರೋಹಣ ಮತ್ತು ಶೃಂಗೇರಿ ಮಠದ ಸ್ಥಾಪನೆ. ಸಾಂಪ್ರದಾಯಿಕ ಮತ್ತು ಐತಿಹಾಸಿಕ ದಾಖಲೆಗಳ ಪ್ರಕಾರ ಆದಿಶಂಕರಾಚಾರ್ಯರು ಕಾಶ್ಮೀರದ ಪ್ರಾಚೀನ ಶಾರದಾ ಪೀಠಕ್ಕೆ ಭೇಟಿ ನೀಡಿದ್ದರು. ಅಲ್ಲಿನ ಪ್ರತಿಷ್ಠಿತ ಸರ್ವಜ್ಞ ಪೀಠವನ್ನು, ಜ್ಞಾನದ ಸಿಂಹಾಸನ ಏರಲು ಅವರು ಹಲವು ಪರಂಪರೆಗಳ ಗಣ್ಯ ವಿದ್ವಾಂಸರನ್ನು ವಾದದಲ್ಲಿ ಸೋಲಿಸಿ ಅಲ್ಲಿಯವರೆಗೂ ಮುಚ್ಚಿದ್ದ ದಕ್ಷಿಣದ ದ್ವಾರವನ್ನು ತೆರೆದರು. ಸ್ವತಃ ಶಾರದಾದೇವಿಯೇ ಅವರ ಶುದ್ಧತೆಯನ್ನು ಪರೀಕ್ಷಿಸಿದ ಬಳಿಕವಷ್ಟೇ ಅವರಿಗೆ ಸರ್ವಜ್ಞ ಪೀಠವನ್ನೇರಲು ಅನುಗ್ರಹಿಸಿದಳು. ಆ ಅಗಾಧ ಜ್ಞಾನದ ಪರಂಪರೆಯನ್ನು ಉಳಿಸಲು ಶಂಕರಾಚಾರ್ಯರು ಕರ್ನಾಟಕದ ಶೃಂಗೇರಿಯಲ್ಲಿ ದಕ್ಷಿಣಾಂನಾಯ ಶ್ರೀ ಶಾರದಾ ಪೀಠವನ್ನು ಸ್ಥಾಪಿಸಿದರು. ಇಂದಿಗೂ ಶೃಂಗೇರಿಯಲ್ಲಿ ಪೂಜಿಸಲ್ಪಡುವ ದೇವಿಯ ಮೂಲ ಶ್ರೀಗಂಧದ ವಿಗ್ರಹವನ್ನು ಶಂಕರಾಚಾರ್ಯರು ಕಾಶ್ಮೀರದ ಶಾರದಾ ಪೀಠದಿಂದಲೇ ತಂದಿದ್ದರು ಎಂಬ ಪ್ರತೀತಿಯಿದೆ. ಜ್ಞಾನದ ಈ ಅದ್ಭುತ ಪಯಣದಲ್ಲಿ ನಮ್ಮೊಂದಿಗೆ ಸಾಗಿದ್ದಕ್ಕಾಗಿ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಜ್ಞಾನದಾಯಕವೆನಿಸಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಲಿಯುವದ ಹಂಬಲವಿರುವ ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಗೂ ಜ್ಞಾನಾನ್ವೇಷಕರೊಂದಿಗೆ ಇದನ್ನು ತಪ್ಪದೇ ಶೇರ್ ಮಾಡಿ. ನಮ್ಮ ಪ್ರಾಚೀನ ಪರಂಪರೆ ಮತ್ತು ಬೌದ್ಧಿಕತೆಯ ಬಗೆಗಿನ ಇಂತಹ ಇನ್ನಷ್ಟು ಆಳವಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಜ್ಞಾನದ ದೇವತೆಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.